ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ಸೋಂಕು ತಡೆಗೆ ಸಾರ್ಕ್ ರಾಷ್ಟ್ರಗಳ ಬೆಂಬಲ. ಭೂತಾನ್, ನೇಪಾಳದಿಂದ ತುರ್ತು ನಿಧಿ ನೆರವಿಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ. ನಾಳೆ ದೇಶಾದ್ಯಂತ ಜನತಾ ಕರ್ಫ್ಯೂ. ಪ್ರಧಾನಿ ನಿರ್ಧಾರಕ್ಕೆ ವ್ಯಾಪಕ ಬೆಂಬಲ. ಸೂಕ್ತ ಸ್ಪಂದನೆಗೆ ನಾಗರಿಕರಲ್ಲಿ ಗಣ್ಯರ ಮನವಿ. ದೇಶಾದ್ಯಂತ ಇಂದು ಮಧ್ಯರಾತ್ರಿಯಿಂದ ನಾಳೆ ರಾತ್ರಿ 10 ಗಂಟೆವರೆಗೆ ರೈಲು ಸಂಚಾರ ಸ್ಥಗಿತ. ನಿಲ್ದಾಣಗಳಲ್ಲಿ ಆಹಾರ ಮಳಿಗೆ, ಕ್ಯಾಟರಿಂಗ್ ಸೇವೆಗೆ ನಿರ್ಬಂಧ. ಹಾಗೂ ಕೋವಿಡ್-19 ಪರಿಣಾಮಕಾರಿ ತಡೆಗೆ ಹಲೋ. ಹಾಂ, ಹೇಳು. ಏನು ಸಮಾಚಾರ? ನ್ಯೂಸ್ ನೋಡಿದ್ಯಾ? ಒಳ್ಳೇದಾಯ್ತು ಮರೆಯ. ಬರೇ ಮನೆ ಆಫೀಸು ಅಂತ ತಲೆ ಕೆಟ್ಟೋಗಿತ್ತು. ಈಗ ರಿಲೀಫ್ ಸಿಕ್ತು ನೋಡು. ಹೇಳು. ನೋಡಲಿಲ್ವಾ ನ್ಯೂಸು? ಒಂದು ನಿಮಿಷ ಇರು, ಮತ್ತೆ ಮಾಡ್ತೀನಿ. ಹಲೋ, ಹಾಯ್ ಹನಿ. ಮತ್ತೆ ಏನು ಸಮಾಚಾರ? ಆರಾಮಿದೆಯಾ? ಏನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹೇಳನಿ. ಹಾಂ, ಓಕೆ. ಇಲ್ಲ, ಸದ್ಯ ಬರಲಿಕ್ಕಾಗಲ್ಲ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಬರಬೇಕಾಗತ್ತೆ. ಒಂದು ನಿಮಿಷ ಹನಿ, ಒಂದು ನಿಮಿಷ. ಹಲೋ, ಏನಿನ್ ಸಮಸ್ಯೆ? ಹಾಂ, ಬರುತ್ತೆ, ಎಂಗೇಜ್ ಬರುತ್ತೆ. ನನಗೆ ನನ್ನದೇ ಅದು ಕೆಲಸ ಇರಲ್ವಾ? ಯಾವಾಗಲೂ ಕಾಲ್ ಮಾಡ್ತಾಯಿದ್ರೆ ತುಂಬ ಸಮಸ್ಯೆ ಆಗುತ್ತೆ. ಹೌದು, ಇಲ್ಲಿ ಮನೆ ಕಟ್ಟಿಟ್ಟಿದ್ದಾರೆ ನೋಡು. ಇಲ್ಲ, ನಾನು ಶಾಂತಾರಾಮ್ ಪ್ರಭು ಮನೆ ಹತ್ರ ಇದ್ದೀನಿ, ಅವ್ರ ಮನೆ ಮೇಲೆ ಇದ್ದೀನಿ. ಹಾಂ, ಮಾಡ್ತೀನಿ ನಾನು. ಎಲ್ಲ ಸಮಸ್ಯೆ ಬಗೆಹರಿದ್ಮೇಲೆ ನಾನೇ ಮಾಡ್ತೀನಿ. ಆಯಿತಾ? ಇಡ್ತೀನಿ. ಹಾಂ, ಮಕ್ಕಳು ಹೇಗಿದ್ದಾರೆ? ಆರಾಮಿದ್ದಾರಲ್ಲ? ಸರಿ, ಇಡ್ತೀನಿ ನಾನು. ಹಾಂ ಹನಿ, ಹೇಳು. ಹಾಗೇನಿಲ್ಲ, ಯಾರ್ದೋ ಕಾಲ್ ಬಂದಿತ್ತಷ್ಟೆ. Cheers! ರಾಜ್ಯಾದ್ಯಂತ ಲಾಕ್ಡೌನ್ ವಿಸ್ತರಣೆ, ಕರ್ಫ್ಯೂ ಮಾದರಿಯಲ್ಲಿ ನಿಷೇಧಾಜ್ಞೆ ಜಾರಿ, ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ. ಸಂಸತ್ ಬಜೆಟ್ ಅಧಿವೇಶನ ಮುಕ್ತಾಯ. 2020-21 ಆಯವ್ಯಯ ಸೇರಿದಂತೆ ಮಹತ್ವದ ಮಸೂದೆಗಳಿಗೆ ಅಂಗೀಕಾರ. ಮಧ್ಯಪ್ರದೇಶ ಮುಖ್ಯಮಂತ್ರಿಯಾಗಿ 4ನೇ ಬಾರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಪ್ರಮಾಣ ವಚನ ಸ್ವೀಕಾರ. ಆರೋಗ್ಯವಾಗಿರುವ ಪ್ರಯಾಣಿಕರನ್ನು ಅವರ ಸ್ಥಳಗಳಿಗೆ ತಲುಪಿಸಲು ವ್ಯವಸ್ಥೆ. ಸೋಂಕಿಗೊಳಗಾದವರನ್ನು ಕ್ವಾರಂಟೈನ್ಗೊಳಪಡಿಸಲು ಕ್ರಮ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಅಗತ್ಯ ವಸ್ತುಗಳಷ್ಟೇ ಅಲ್ಲ, ಎಲ್ಲ ಬಗೆಯ ಸರಕು ಸಾಗಣೆಗೆ ಹಲೋ, ಹೇಳ ಚಂದ್ರು. ಊರಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಈ ಲಾಕ್ಡೌನು ಓಪನ್ ಆಗಂಗಿಲ್ಲ, ಏನಿಲ್ಲ.
ವಿತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಚಾಮರಾಜನಗರದಲ್ಲಿ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿ ಸಂಚರಿಸುತ್ತಿದ್ದ ಸಾರ್ವಜನಿಕರ ವಾಹನಗಳನ್ನು ತಡೆದು ನಿಲ್ಲಿಸಿ ಎಚ್ಚರಿಕೆ ನೀಡಿದ ಜಿಲ್ಲಾಧಿಕಾರಿ ಓಡಾಡುವುದರಿಂದ ಸೋಂಕು ಹರಡುವ ಸಾಧ್ಯತೆ ಇರುತ್ತದೆ. ಇದರಿಂದ ಕುಟುಂಬದ ಸದಸ್ಯರು ನೋವು ಅನುಭವಿಸಬೇಕಾಗುತ್ತದೆ. ಅನಾವಶ್ಯಕವಾಗಿ ಸಂಚಾರ ಮಾಡುವುದನ್ನು ನಿಲ್ಲಿಸಿ ಪೊಲೀಸರಿಗೆ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು. ಸರಿ ಸರಿ ಆಯ್ತಾಯ್ತು, ನೋಡ್ತೀನಿ, ಹುಡುಕ್ತೀನಿ, ಸಿಕ್ಕಿದ ಕೂಡ ನಿನಗೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಸೂಚನೆಗಳನ್ನ ಸಲಹೆಗಳನ್ನ ನೀಡ್ತಾ ಬಂದಿದ್ದಾರೆ. ಆದರೂ ಸಹಿತ ನೀವು ಈ ರೀತಿಯಾಗಿ ನಿರ್ಲಕ್ಷ್ಯದಿಂದ, ಉಡಾಫೆ ಮನೋಭಾವದಿಂದ ರಸ್ತೆನಲ್ಲಿ ಅವಹೇಳೆಯಲ್ಲಿ ತಿರುಗಾಡೋದನ್ನ ಮುಂದುವರಿಸಿದ್ದೇ ಆದಲ್ಲಿ ನಿಮ್ಮ ವಿರುದ್ಧ ಕಠಿಣವಾದಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಸುಮ್ಮನೆ ವಿನಾಕಾರಣ ಸುತ್ತಾಡ್ತೀರಾ? ಸುತ್ತಾಡಿದ್ರೆ ಮತ್ತೆ ಒಂದು ಟೂ ವೀಲರ್ ಬರ್ತಾರೆ ನೋಡ್ರಿ, ಹಿಡ್ಕೊಳ್ರಿ ಅವನ್ನ, ಕೂರಿಸಿರಿ ಅಲ್ಲೇ. ನಿಯಮ ಉಲ್ಲಂಘಿಸಿ ಸಂಚರಿಸುತ್ತಿದ್ದವರನ್ನು ತಡೆದು ನಿಲ್ಲಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಆನಂದ್ ಕುಮಾರ್ ಇನ್ನು ಮುಂದೆ ಕೊರೋನಾ ಸೋಂಕು ನಿಯಂತ್ರಣ ಸಂಬಂಧ ಕೈಗೊಂಡಿರುವ ನಿಯಮಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಪ್ರಮಾಣ ಮಾಡಿಸಿದರು. ಕಾನೂನು ನಿಯಮ ಉಲ್ಲಂಘಿಸದಂತೆ ಎಚ್ಚರಿಕೆ ನೀಡಿದರು. ಓ ವಿಸ್ಡಮ್ಮು ನಮ್ಮ ಕಾಲದ್ದು ಮಾರಾಯ. ಓ ಇದು ನಿಮ್ಮ ಅಜ್ಜನ ಖಾಸಗಿ ಡೈರಿ ಅಂತ ಅನ್ಸತ್ತೆ. ನಿಮ್ಮ ಅಜ್ಜ ಸಂಕಪ್ಪಯ್ಯ, ಶಂಕಪ್ಪ ಅಂತ ಕರೀತಿದ್ರು. ಅವರು ಮೈಸೂರಿನಾಗೆ BA ಮುಗಿಸಿದ್ರು ಮಾರಾಯ. ಸಂಸ್ಕೃತ, ಇಂಗ್ಲೀಷು, ಕನ್ನಡದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಆಗಿನ ಕಾಲದ BA. ಇಷ್ಟೆಲ್ಲ ಮಾಡಿಕೊಂಡು ಹಳ್ಳಿಗೆ ಬಂದರು. ಅದು ಸ್ವಾತಂತ್ರ್ಯೋತ್ತರದ ದಿನಗಳು. ದೇಶದೆಲ್ಲೆಡೆ ಆಹಾರದ ಹಾಹಾಕಾರ. ಸರ್ಕಾರ ತನ್ನ ಪಂಚವಾರ್ಷಿಕ ಯೋಜನೆಗಳ ಮುಖೇನ ಹಸಿರು ಕ್ರಾಂತಿಗೆ ಮುಂದಾಗಿತ್ತು. ಮಲೆನಾಡಿಗೆ MPC ಕಾಲಿಟ್ಟಿತ್ತು. ಶರಾವತಿಗೆ ಕಟ್ಟಿದ ವಿವಿಧ ಆಣೆಕಟ್ಟುಗಳಿಂದ ಹೊಸನಗರ, ಸಾಗರ, ತೀರ್ಥಹಳ್ಳಿಯ ಬಹುತೇಕ ಹಳ್ಳಿಗಳು ಮುಳುಗಡೆಯಾಗಿದ್ದವು. ಮೇಲ್ನೋಟಕ್ಕೆ ಇದೊಂದು ಭೌಗೋಳಿಕ ಮುಳುಗಡೆಯಾದರೂ ಇದೊಂದು ಸಾಂಸ್ಕೃತಿಕ ಅವನತಿ. ನದಿ ತೀರದಲ್ಲಿ ಬದುಕು ಕಟ್ಟಿಕೊಂಡಿದ್ದ ಹಲವು ಗ್ರಾಮೀಣರ ಬದುಕು ಇದರಿಂದ ತತ್ತರಿಸಿ ಹೋಗಿತ್ತು. ಊರಿಗೆ ನಾಗರಿಕತೆ ಹೆಜ್ಜೆ ಇಟ್ಟಿತ್ತು. ನಾನು ಆಗ ತಾನೇ ಮೈಸೂರಿನಿಂದ ಊರಿಗೆ ಮರಳಿ ಬಂದಿದ್ದೆ. ಗಿರಿವನಗಳ ನೋಡು, ಹಸಿರ ಹೊತ್ತು ನಿಂತ ಮಲೆನಾಡು. ಈ ಗುಡಿ ಶಿವೆಯರ ಬೀಡು, ಕಾಡದು ಹಸಿರ ಕಲೆಯ ಜಾಡು. ಹರಿವ ತುಂಗೆಯ ಜೋರು, ನೀರಲಿ ಬೆರೆತ ಭಾವತೇರು. ಬೆರೆತ ನೆಲ ಮುಗಿಲಿನ ಸಾಲು, ನೆಲಕ್ಕೆ ಪ್ರೀತಿ ಕರೆವ ಹೊನಲು. ಕವಿಯ ಹೃದಯ ಕಿದುವೆ ಮಧುರ ಮೃದುಲ ಸೇತುವೆ. ಭುವಿಯೇ ನಾಕವಾಗಿದೆ, ಬಾಸಕನೆ ಕವಿಗೆ ಕಾವ್ಯವಾಗಿದೆ. ಆ
ಮಳೆಯ ಜೊತೆ ಹರಿವ ಪ್ರೀತಿ ಜೇನು ಕೊಲುವ ಜೀವಗಳಿಗೆ ಹಾಲು ಸುರಿಸುವ ಮರೆತ ಮನುಜ ಮನಕ್ಕೆ ಭಾವ ಕೊಡುವ ಬಾನು ಒಲಿದ ಜೀವಗಳಿಗೆ ಜೇನ ಹರಿಸುವ ಮರೆಯೋ ಮೈಮನ ತರ ಕಾನನ ಕರೆಯೋ ಈವನ ಬಗೆ ಬಗೆ ಜೀವನ ಹರಿಯೋ ಈ ಝರಿ ಸರಿ ಸರಿ ಲಾಹಿರಿ ಸರಿಯೋ ಈ ಕ್ಷಣ ಸವಿಸುಖ ಲಕ್ಷಣ ಕಳೆಯೋ ಮನಕ್ಕೆ ಇದುವೆ ಅದ್ವೈತದ ದರ್ಶನ ಬದುಕು ಭವ್ಯವಾಗಿದೆ ಬಾಬಂಧು ಭಕ್ತಿ ಭಾವ ತುಂಬಿದೆ ಈ ಬನ ಗಿರಿವನಗಳ ನೋಡು ಹಸಿರ ಹೊತ್ತು ನಿಂತ ಮಲೆನಾಡು ಈ ಗುಡಿ ಶಿವ ಶಿವೆಯರ ಬೀಡು ಕಾಡದು ಹಸಿರ ಕಲೆಯ ಜಾಡು ಹೇ ರತ್ನ, ಯಾರೇ ಅದು? ಎಲ್ಲೇ ಅಕ್ಕ? ಅಲ್ಲಿ ಬೆಟ್ಟದ ತುದಿ ಕಲ್ಬಂಡೆ ಮೇಲೆ ಕೂತಿದಾರಲ್ಲೇ. ಇನ್ನೆರಡು ತಿಂಗಳಿಗೆ ಅವ್ರ ಮನೆ ಸೊಸೆ ಆಗೋಗೋಳ್ ನೀನು. ನಿನ್ ಗೊತ್ತಿಲ್ವಾ ಅವ್ರು ಯಾರಂತ? ಬಾರೆ, ನನಗೆಲ್ಲ ಗೊತ್ತು. ಎಲ್ಲಿಗೆ? ನಾನು ಶಂಕರ್ ಭಾವನ ಹತ್ರದಿಂದ ನೋಡಿಲ್ಲ ಕಣೆ. ಒಂದ್ಸಲ ನೋಡ್ಕೊಂಡ್ ಬರೋಣ ಬಾರೆ. ಬೇಡ ಕಣೆ ಅಕ್ಕ, ಮನೆಗೆ ಹೋಗಿ ಗೊತ್ತಾಗತ್ತೆ. ನಿನ್ ಮನೆ ಎಲ್ಲೂ ಓಡೋಗಲ್ಲ, ಮುಚ್ಕೊಂಡ್ ಬಾ. ರತ್ನ, ಶಂಕರ್ ಭಾವ ಅಳ್ತಿದಾರಲ್ಲೇ. ಹೌದು ಕಣೆ ಅಕ್ಕ, ಪಾಪ ಏನಾಯ್ತೋ ಏನೋ. ಬಾರೆ, ಹತ್ರ ಹೋಗಿ ನೋಡ್ಕೊಂಡ್ ಬರೋಣ. ಪಾಪ ಭಾವಂಗೆ ಏನಾಯ್ತೋ ಏನೋ. ಬೇಡ ಕಣೆ ಅಕ್ಕ, ಮನೆಗೆ ಹೊತ್ತಾಯ್ತು, ಬಾ ಹೋಗೋಣ. ಬರ್ತೀನಿರ ಮರಾಯ್ತಿ. ಬಾ ಮತ್ತೆ, ಹೊತ್ತಾಯ್ತು. ಯಾರು? ಯಾರದು? ನಾನ್ ಭಾವ, ದೇವಕಿ. ನಾನು ರತ್ನ. ಒಮ್ಮೆಗೆ ಆಷಾಢದ ಕಾರ್ಮೋಡಗಳಿಗೆ ಕಾಮನ ಬೆಲ್ಲಿನ ಸ್ಪರ್ಶ ಆದ ಹಾಗೆ ಪ್ರಥಮಾನುರಾಗದ ಭಾವದ ಹನಿಗಳು ಮೆಲ್ಲ ಮೆಲ್ಲನೆ ದೇಹವನ್ನೆಲ್ಲ ಸ್ಪರ್ಶಿಸಿ ಧಾರೆ ಧಾರೆಯಾಗಿ ಕೆಳಗಿಳಿಯುತ್ತಿದ್ದವು. ಈ ಮಳೆ, ಈ ಏಕಾಂತ, ಯಾವುದೋ ಅರಿಯದ ಆನಂದಾನುಭೂತಿಯ ಮಧುರಾತಿಶಯದ ಪ್ರೇಮದ ಮಹಲಿನ ಏರುಪ್ಪರಿಗೆಗಳಲ್ಲಿ ನನ್ನನ್ನಿರಿಸಿ ಈ ಕ್ಷುಲ್ಲಕ ಬದುಕಿನ ದ್ವೈತದಿಂದ ಅದ್ವೈತದ ಆನಂದಕ್ಕೆ ನನ್ನನ್ನು ಏರಿಸಿಬಿಟ್ಟಿದ್ದವು. ಎಷ್ಟು ಗಳಿಗೆ ಹಾಗೆ ನಿಂತಿದ್ದೀನೋ ಗೊತ್ತಿಲ್ಲ. ಮೆಲ್ಲ ಮೆಲ್ಲನೆ ಮುಸ್ಸಂಜೆಯ ನೀಲ ಸೆರಗಿನಲ್ಲಿ ಮಲೆನಾಡು ಮರೆಯಾಗುತ್ತಿತ್ತು. ನಿಧಾನವಾಗಿ ಎದ್ದು ಮನೆಯತ್ತ ಹೆಜ್ಜೆ ಇರಿಸಿದೆ. ಓ, ಈ ರೀತಿ ಮಳೆ ಆದರೆ ಈ ವರ್ಷ ಅಡಿಕೆ ಕೊಯ್ಲು ಮಾಡ್ದಂಗೆ. ಅಣ್ಣಯ್ಯ, ನೀನಿಲ್ಲ ಒಳಗೆ ಕೂತಿರೋ, ನಾನು ಹೋಗಿ ಶಾನ್ ಬಗ್ರು ನೋಡ್ಕೊಂಬರ್ತೀನಿ. ಏನಕ್ಕೆ? ನನ್ನಿಂದ ಆಗಲ್ಲಪ್ಪ. ಅಣ್ಣಯ್ಯ, ನಮ್ಮವ್ರದೇ ಮನೆ, ಸಂಕೋಚ ಮಾಡ್ಕೊಬೇಡ. ನಾನು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ, ಸರಿನಾ? ಓ ವೆಂಟ,
ಕೊನೆಗೆ ಔಷಧಿ ಹೊಡೆಯಲ್ಲೇನ್ರ? ನಾನು ನಿನ್ ಜೊತೆ ಬರೋದಿಲ್ಲ. ಶಾನ್ ಬಗ್ರ ಕಡೆ ಹೋದ್ರು 4 ದಿನದಿಂದ ಹುಚ್ಚು ಮಳೆ. ಹಿಂಗೆ ಆದ್ರೆ ತೋಟನೂ ಇಲ್ಲ ಗದ್ದೆನೂ ಇಲ್ಲ ತಗ, ಎಲ್ಲ ಮುಳುಗಡೆ. ಹಲವು ಕಾಲದಿ ನಿನ್ನ ಹಂಬಲ ಎನಗೆ ದಯ ಮಾಡೋ ರಂಗ ದಯ ಮಾಡೋ ದಯ ಮಾಡೋ ರಂಗ ದಯ ಮಾಡೋ. ದೇವಕಿ ದೇವಕಿ ಎಲ್ಲೂ ಹೋದ್ಲಿ ಇವಳು? ದೇವಕಿ ಅಲ್ಲೇ ನಿಲ್ಸಿ ಮಾತಾಡ್ಸಿದ್ಯಲ್ಲಮ್ಮ. ನಮಸ್ಕಾರ, ಬನ್ನಿ. ನಮಸ್ಕಾರ. ದಯಮಾಡ್ಸಿ. ಒಳ್ಳೇದು. ಕ್ಷಮಿಸಿ, ತಮ್ಮಂತ ಮಹಾನ್ ಭಾವರು ಈ ರೀತಿ ನಮ್ಮನೆಗೆ ಬರ್ತಾರೆ ಅಂತ ಹೇಳಿ ಅಂದ್ಕೊಂಡಿರ್ಲಿಲ್ಲ. ಈ ಮಂಜಪ್ಪಣ್ಣ ಯಾವ ಸೂಚನೆನೂ ಕೊಟ್ಟಿರಲಿಲ್ಲ. ಇರ್ಲಿ ಬಿಡಿ ಸ್ವಾಮಿ. ಅಯ್ಯಯ್ಯೋ, ನಿಮ್ಮಂತ ಮಹಾನ್ ಭಾವರು ನಮ್ಮನೆಗೆ ಬಂದಿದ್ದು ಸಾಕ್ಷಾತ್ ಶ್ರೀಮನ್ ನಾರಾಯಣ ಬಂದಾಗೇ ಆಯ್ತು. ಸೌಜನ್ಯದ ಮಾತು ಸ್ವಾಮಿ ನಿಮ್ದು. ಆಹಾ, ತಾವು ಈ ಮನೆ ಬೆಳಕು. ಮಂಜಪ್ಪಣ್ಣ ಅಪರೂಪಕ್ಕೆ ನಮ್ಮನೆಗೆ ಬಂದಿದ್ದಾರೆ. ಮಧ್ಯಾಹ್ನದ ಊಟ ನಮ್ಮೊಂದಿಗೆ ಆಗ್ಲಿ. ಹಾಗಲ್ಲ. ಇರ್ಲಿ ಬಿಡು ಮಂಜು. ಆಗ್ಬೋದು. ಮನುಷ್ಯರ ಮನಸ್ಸು ತನ್ನ ಮಿತಿಗೆ ಮೀರಿದ ಆತ್ಮ ಸಾಂಗತ್ಯಕ್ಕಾಗಿ ತನ್ನ ಆತ್ಮ ಸಂಗಾತಿಯ ನಿರಂತರ ಹುಡುಕಾಟದಲ್ಲಿರುತ್ತದೆ ಎನ್ನುತ್ತಾರೆ. ಅಂತಹ ಸುವಿರ ಬೇಟೆಗಾಗಿ ತನ್ನದೇ ವ್ಯೂಹಗಳನ್ನು ರಚಿಸಿ ಅಲ್ಲಿ ನಮ್ಮ ಸೆಳೆತವನ್ನು ಏರ್ಪಡಿಸುತ್ತದೆ. ಅಂತಹದೇ ಆರದ ಅಮಲನ್ನು ನನ್ನಲ್ಲಿ ಬಿತ್ತಿ ದೇವಕಿಯ ಸಾಂಗತ್ಯಕ್ಕಾಗಿ ಹಪಹಪಿಸುವಂತೆ ಮಾಡಿತ್ತು. ಬನ ಬಯಲು ಬೆಟ್ಟಗಳು ಎಲ್ಲಿ ನೋಡಿದರೆ ಅಲ್ಲಿ ನನಗೆ ದೇವಕಿಯ ಇರುವಿಕೆಯ ಅನುಭವವಾಗತೊಡಗಿತ್ತು. ಮೊದಲು ನಾನು ಕಳೆದು ನಿಧಾನವಾಗಿ ಅವಳಾಗಿ ನಂತರ ನಾವಾಗತೊಡಗಿದ್ದೆವು ನಮ್ಮ ಮನೋಮಯ ಜಗತ್ತಿನಲ್ಲಿ. ಸುಂದರೇ ಮನೋಹರೇ ನವರಸಗಳ ಜನನೀ. ಓ ಸುಂದರೇ ಮನೋಹರೇ ನವರಸಗಳ ಜನನೀ. ಈ ವನ ಜನ ಖಗ ಮೃಗ ತಮ ಸುಖಲಾ ಸುಖಧ್ವನಿ. ಈ ವನ ಜನ ಖಗ ಮೃಗ ತಮ ಸಕಲ ಸುರ ಸುಖ ಧ್ವನಿ. ಗಿರಿಮುಡಿ ಶಿವ ಶಿವಯರ ಗುಡಿ ಬಲವಾಗಲು ನಮಗೆ. ಈ ಗಿರಿಮುಡಿ ಶಿವ ಶಿವಯರ ಗುಡಿ ಬಲವಾಗಲು ನಮಗೆ. ಈ ವನ ಬನ ನವ ನವತಮ ಉಸಿರಾಡಲು ಒಳಗೆ. ಉಸಿರಾಡಲು ಒಳಗೆ ಉಸಿರಾಡಲು ಒಳಗೆ. ಓ ಸುಂದರೇ ಮನೋಹರೇ ನವರಸಗಳ ಜನನೀ. ಈ
ಕಾನನ ಭವಭಂಜನ ಮುಖ ಮಾಡಲು ತಿರುಗೆ, ಈ ಕಾನನ ಭವಭಂಜನ ಮುಖ ಮಾಡಲು ತಿರುಗೆ. ಈ ತುಂಗೆಯು ರಸಗಂಗೆಯು ಮುಳುಗೇಳಲು ಒಳಗೆ, ಈ ತುಂಗೆಯು ರಸಗಂಗೆಯು ಮುಳುಗೇಳಲು ಒಳಗೆ. ಓ ಸುಂದರೇ ಮನೋಹರೇ ನವರಸಗಳ ಜನನೀ, ಏಳೇಳಿರೋ ಕರೆ ಕೇಳಿರೋ ಕರೆಯುತ್ತಲಿದೆ ಬಾನು, ಏಳೇಳಿರೋ ಕರೆ ಕೇಳಿರೋ ಕರೆಯುತ್ತಲಿದೆ ಬಾನು. ಬಾ ತಮ್ಮ ಬಾ ಅಣ್ಣ ಸುಖವಾಗಿದೆ ಬಾನು, ಸುಖವಾಗಿದೆ ಬಾನು. ಓ ಸುಂದರೇ ಮನೋಹರೇ ನವರಸಗಳ ಜನನೀ. ಗಗರಿರಿ ಗಗ ಸಸರಿರಿ ಧದರಿರಿ ಸಸ ಸದ ಪದ ಪಗ ಪಗ ಗರಿ ಗರಿ ಪರಸ. ಸರ್ವೇಂದ್ರಿಯ ಸುಖನಿಧಿ ಸರ್ವಾತ್ಮನ ಸನ್ನಿಧಿ, ಸರ್ವೇಂದ್ರಿಯ ಸುಖನಿಧಿ ಸರ್ವಾತ್ಮನ ಸನ್ನಿಧಿ. ಸಕಲಾವನ ಕಾನನ ಸಕಲಾವನ ಕಾನನ, ಸಂಭವಿಸುತ್ತಿದೆ ಸುಖ ಸುಖತಮ, 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 ಸಂಭವಿಸುತ್ತಿದೆ ಸುಖ ಸುಖತಮ. ನಮಸ್ಕಾರ. ಓ ತಿಮ್ಮಪ್ಪಯ್ಯನವರು ನಮಸ್ಕಾರ. ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಆಗ್ಲಿ. ಕ್ಷಮಿಸಿ, ಅನಿರೀಕ್ಷಿತವಾಗಿ ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಮಂಜು ಸಹ ಮನೇಲಿಲ್ಲ. ಪರವಾಗಿಲ್ಲ, ಆ ಸೂಕ್ಷ್ಮ ಅರ್ತೆ ತಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಂದೆ. ಹಾಗಲ್ಲ, ಕೊನೆಯ ಪಕ್ಷ ಆತಿಥ್ಯಕ್ಕಾದರೂ. ಏನೂ ಪರವಾಗಿಲ್ಲ. ಆ ದೇವರ ದಯೆ ಇದ್ರೆ ಮುಂದೆ ನಿಮ್ಮ ಮನೆಗೆ ಪದೇ ಪದೇ ಬಂಧುವಾಗಿ ಬರುವ ಅವಕಾಶ ಬರಲಿ. ಏನ್ ಯೋಚನೆ ಮಾಡ್ತಾ ಇದ್ದೀರಿ? ಬಂಧು ಅಂದಿದ್ದಕ್ಕ? ಚೇಚೆ, ಹಾಗಲ್ಲ. ತಾವು ಮನಸ್ಸು ಮಾಡಿದ್ರೆ ಅದು ಅತಿ ಶೀಘ್ರದಲ್ಲಿ ಆ ನೆರವೇರಬಹುದು. ಸಮಯಕ್ಕಾಗಿಯೇ ನಾವು ಕಾಯ್ತಾ ಇದ್ದೀವಿ. ತಮಗೆ ತಿಳಿದಿರಬಹುದು, ಈ ಮನೆಯ ಹಿರಿಯರು ಬದುಕಿದ್ದಾಗ ನನ್ನ ಮಗಳು ದೇವಕಿಯನ್ನ ಈ ಮನೆಯ ಸೊಸೆ ಅಂತ ಪದೇ ಪದೇ ಹೇಳ್ತಾ ಇದ್ರು. ಹೇಳಿ ತಿಮ್ಮಪ್ಪಯ್ಯ, ಸಂಕೋಚ ಯಾಕೆ? ಆ ಸಮಯ ಈಗ ಕೂಡು ಬಂದಿದೆ ಅಂತ ಕಾಣುತ್ತೆ. ಏನೋ ತಾವು ಹಿರಿಯರು ನಿಶ್ಚಯಿಸಿದ ಹಾಗೆ. ಆದರೆ ತಮ್ಮ ಒಪ್ಪಿಗೆ ಆಶೀರ್ವಾದ ಇಲ್ಲದೆ ಹೇಗೆ ನಡೀತಿದೆ ಸಂಕಪ್ಪಯ್ಯನವರೇ? ಆಶೀರ್ವಾದವೇ? ಎಂಥ ದೊಡ್ಡ ಮಾತು. ಕನ್ನಡ, ಸಂಸ್ಕೃತ, ಆಂಗ್ಲ ಮಹಾಕಾವ್ಯಗಳನ್ನು ಅಧ್ಯಯನ ಮಾಡಿದವರು. ತಮಗೆ ಅರಿವಿಲ್ಲದ ಏನಿದೆ? ದೊಡ್ಡ ಮಾತು. ಯುಧಿಷ್ಠಿರನ್ ಬಿಟ್ಟು ಭೀಮನಿಗೆ ವಿವಾಹ ಮಾಡಿರಲಿಲ್ವೇ? ಹಾಗೆ ಮಂಜಪ್ಪಯ್ಯ ಮತ್ತು ದೇವಕಿ ವಿವಾಹವನ್ನ ನಡೆಸಿ ತಾವು ಆಶೀರ್ವಾದ ಮಾಡಬೇಕು. ತಾವು ದೊಡ್ಡವರು, ಜ್ಞಾನಿಗಳು. ತಮಗೆ
ಸರಿಸಮವಾದ ಸಂಬಂಧ ಸುತ್ತಮುತ್ತಲೂ ನಾ ಕಾಣೆ. ಆದರೆ ಮಂಜು ಮತ್ತು ದೇವಕಿ ಬಾಲ್ಯದಿಂದ ಒಟ್ಟಿಗೆ ಬೆಳೆದವರು, ಒಬ್ಬರನ್ನೊಬ್ಬರು ಅರಿತವರು ಕೂಡ. ಅವರೂ ಸಹ ಇದೇ ಭಾವನೆಯಲ್ಲಿ ಬಾಳ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮನಸ್ಸು ಮಾಡಿ ಅವರ ವಿವಾಹವನ್ನು ನಡೆಸಿಕೊಟ್ಟು ಆಶೀರ್ವಾದ ತಾವು ಮಾಡಬೇಕು. ನಾನು ಬಂದ ವಿಷಯವನ್ನ ಮಂಜಪ್ಪನವರಿಗೆ ತಾವು ತಿಳಿಸ್ಬೇಕು. ತೆರೆಪೆ ಅರಿಯದ ಕಾಲ ಪ್ರವಾಹದಲ್ಲಿ ನಿತ್ಯಗಳು ಅನಿತ್ಯತೆಗೆ ಸರಿದು ಬದುಕಿನ ಬಟ್ಟೆಯ ಮೇಲೆ ಆದ ಗಾಯಗಳು ನಿಧಾನವಾಗಿ ಮಾಸಿ ಅಲ್ಲಿ ಒಂದು ಹೊಸ ಭಾವಜನ್ಯವಾಗುವುದು. ಆರದ ಗಾಯಗಳ ಬದಲು ಹೊಸ ಚಿಗುರುಗಳು ಮೂಡುವವು. ಬದುಕು ಮೆಲ್ಲನೆ ಪ್ರವಹಿಸಿದಂತೆಲ್ಲ ಹೊಸ ಮುಂಗಾರು, ಹೊಸ ಮುಗಿಲುಗಳು ಹರಿದು ಸರಿದು ಹೊಸ ಜೀವಾಂಕುರದ ಸಂಭ್ರಮ ಆರಂಭವಾಗುವುದು. ಕಾಲ ಕರಗುವುದು, ಬದುಕು ಸರಿಯುವುದು.
ಹಲೋ ಹಲೋ. ಅಶ್ವಿನಿ. ಹಾ ದಿಗಂತ್, ಏನಾಯ್ತು? ಆರ್ ಯು ಓಕೆ? ಹಾಗೆ ಸುಮ್ಮನೆ ನೆನಪಾಯ್ತು. ದಿಗಂತ್, ಓಕೆ. ನಿಜ ಹೇಳಿ, ಏನಾಯ್ತು? ಎನಿಥಿಂಗ್ ಪ್ರಾಬ್ಲಮ್? ಯಾಕೋ ನೆನಪಾಯ್ತು, ಅದಕ್ಕೆ ಮಾಡಿದೆ. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಮ್ಮ ಮನೆ ಪಡಿಯಕ್ಕೆ ತಕ್ಕೊಂಡು ಮಕ್ಕಿ ಗದ್ದೆ ಗೌಡ್ರ ಮನೆ ನಾಟ ಕದಿಯಕ್ಕೆ ಹೋಗಿದ್ದ ಕರ್ಸಿ ಮಂಜಪ್ಪಯ್ಯ, ಕರೀಂ ಸಾಬಿನ ಹೊನ್ನಾಳಿ ಹೊಡ್ತಾ ಬಿದ್ರೆ ಗೊತ್ತಾಗುತ್ತೆ ಈ ಬೋಳಿ ಮಕ್ಕಳಿಗೆ. ಮಗಂಗೆ ಹುಷಾರಿರ್ಲಿಲ್ಲ ಅಯ್ಯ, ತೀರ್ಥಳ್ಳಿಗೋಗಿ ಔಷಧಿ ತಂದು ಕೊಡ್ತೀನಿ ಅಂದ್ರು. ಅದಕ್ಕೆ ಅವ್ರ ಮನೆ ಕೆಲ್ಸಕ್ಕೆ ಹೋಗಿದ್ದೆ. ಅದಕ್ಕೆ ಯಾಕಂಗ್ ಬೈತೀರಾ? ಮುಚ್ಚೋ ಬಾಯಿ ಬೋಸುಡ್ಕೆ. ನಮ್ಮ ವಿಚಾರಕ್ಕೆ ಬಂದ್ರೆ ನಾವು ಮಾನ ಮರ್ಯಾದೆ ದೊಡ್ಡವರು ಸಣ್ಣವರು ನೋಡೋದೇ ಇಲ್ಲ. ದೊಡ್ಡವರು ಸಣ್ಣವರು, ಮಾನ ಮರ್ಯಾದೆ ಇವೆಲ್ಲ ನಾಗರಿಕ ಪ್ರಪಂಚದ ಲಕ್ಷಣಗಳು, ಪ್ರಾಣಿ ಜಗತ್ತಿಂದಲ್ಲ. ಎಲ್ರ ಮುಂದೆ ದೊಡ್ಡವನಾಗೋದಕ್ಕೆ ನನ್ನನ್ನು ಸಣ್ಣವನಾಗಿ ಮಾಡ್ತಾ ಇದೀಯಾ? ದೇವಕ್ಕೆ ಯಾಕೆ ನಿನ್ನ ಹಿಂದೆ ಭಾವ ಭಾವ ಅಂತ ಸುತ್ತುತ್ತಿದ್ಲು ಅಂತ ನಂಗೇನು ಗೊತ್ತಿಲ್ಲ ಅಂತ ಮಾಡಿದ್ಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ. ಮಂಜು, ಏನ್ ತುಂಬಿಕೊಂಡಿದೆ ನಿನ್ನ ತಲೆಯಲ್ಲಿ? ಸಾಕು. ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಇದೇ ಕೊನೆ. ಈ ಮನೆ ಬಾಗ್ಲು ನಿನ್ನ ಪಾಲಿಗೆ ನ್ಯಾವತ್ತೂ ತೆಗೆಯೋದಿಲ್ಲ. ಮನೆ ಬರೀ ನಿನ್ನದೊಬ್ಬನದೇ ಅಲ್ಲ ಮಂಜು, ಹೋಗು ಅಂತ ಹೇಳಲಿಕ್ಕೆ ನಮ್ಮದು ಸಹ. ನಿನ್ನ ಪಾಲಿನ ಆಸ್ತಿ ತಗೊಂಡು ಎಲ್ಲರೂ ಸಾಯ. ರೀ, ಯಾಕ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ನಡಿ ಒಳಗೆ. ಭಾವ, ನೀವ್ ಬನ್ನಿ ಒಳಗೆ. ಏಯ್, ನಡಿ ಒಳಗೆ. ದೇವಕಿ, ನೀನ್ ಒಳಗಡೆ ಹೋಗಮ್ಮ. ಒಳಗ್ ನಡಿ ಅಂದೆ. ನಡಿ ಒಳಗೆ. ಹೋಗೆ. ಈ ಕೀಳ್ ಜಾತಿ ನಾಯಿ ನನ್ನ ಮಕ್ಕಳಿಗೋಸ್ಕರ ಎಲ್ಲ ಮರೆತು ನನ್ನ ಸಂಬಂಧ ಹಾಳು ಮಾಡ್ಕೋತೀಯ ನೀನು? ಊರು ಉಸಾಬರಿಗೆ ಬಂದ್ರೆ ದೊಡ್ಡೋರು ಸಣ್ಣೋರು ಅಂತ ನೋಡೋರಲ್ಲ ನಾವು. ಮಂಜು, ನಡಿ ಆಚೆಗೆ. ಸಾಕು ಸಾಕು. ಬೇವರ್ಸಿಗಳು ಬಂದ್ಬಿಡ್ತವೆ. ನೀ ನಡೀತಿಮ್ಮ. ನಾಯಿ. ನಿಮ್ಮದು ಭ್ರಮಾತ್ಮಕ ಬದುಕು ಸಂಕಪ್ಪಯ್ಯ. ನೀವು ಹೇಳ್ತೀರಿ ಕೆಳಗಿನ ಜಾತಿಯವರನ್ನ ಮೇಲಿನ ಜಾತಿಯವರು ದೂರ ಇಟ್ಟಿದ್ದಾರೆ ಅಂತ. ಒಂದು ಸತ್ಯ ಗೊತ್ತಾ? ಅವರಿಗೆ ಹತ್ರ ಬರೋದು ಬೇಡವಾಗಿದೆ. ಶತಮಾನಗಳ ದಾಸ್ಯ, ಅದು ಹೇಗೆ ಆದಷ್ಟು ಬೇಗ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ? ಇಲ್ಲೇ ನೋಡಿ ಇರೋದು ಅಂತ್ರ. ನಾನಾಗಿದ್ದಕ್ಕೆ ಶೇಷಪ್ಪಯ್ಯ. ಬೇರೆ ಯಾರಾದರೂ ಆಗಿದ್ರೆ ತಿಮ್ಮ, ತಿಪ್ಪ, ಶೇಷ. ರೂಪ, ಭಾಷೆ, ಭಾವ, ನೋಟ ಇವೆಲ್ಲ ಶೋಷಣೆಯ ಒಂದೊಂದು ರೂಪಗಳೇ. ಇದಕ್ಕೆಲ್ಲ ಕೊನೆ ಯಾವಾಗ ಶೇಷಪ್ಪಯ್ಯ? ಮನುಷ್ಯ ಪ್ರಾಣಿ ಆದಾಗ, ಅಥವಾ
ತನ್ನನ್ನು ತಾನು ಪ್ರಾಣಿ ಅಂತ ಅರಿತಾಗ ಜಾತಿ, ಧರ್ಮ, ಸಂಸ್ಕಾರ, ಚಿಂತನೆ ಇವೆಲ್ಲ ನಮ್ಮ ಸಮಸ್ಯೆಗಳು, ಬೇರೆ ಯಾವ ಜಗತ್ತಿಗೂ ಇಲ್ಲ. ಅವರವರ ಅರ್ಹತೆ, ಅವಕಾಶ ಅವರವರಿಗೆ. ಯೋಚನೆ ಮಾಡಿ, ಇದೇ ಅಲ್ವಾ ನಮ್ಮ ವರ್ಣಾಶ್ರಮ ಪದ್ಧತಿ? ಜನ್ಮನ ಜಾಯತೆ ಶೂದ್ರಃ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ಹೋಗಿ ಸಂಕಪ್ಪಯ್ಯ, ನಾನು 30 ವರ್ಷಗಳ ಕಾಲ ಕೂತು ಸವೆಸಿದ ಕಲ್ಲನ್ನ ನೀವು ಕೂತು ಸವಿಸ್ತಿದ್ದೀರಿ. ಸವಸಿ ಸವಸಿ. ಆವತ್ತು ನನ್ನ ಬದುಕಿನ ಇನ್ನೊಂದು ಭ್ರಮೆ ಕಳೆದು ನಾನು ಅವರಿವರನ್ನು ಉದ್ಧರಿಸಿ ಗುರುವಾಗಿ ಮತ್ತೊಂದು ಶೋಷಣೆಯ ಕೂಪಕ್ಕೆ ಗುರುವಾಗಿ ಬಿಡುತ್ತಿದ್ದೇನೇನೋ ಅನ್ನುವ ಹಮ್ಮು ಕಳೆದು ಈ ಕಾಡೆ ದೇವರ ಬೀಡು, ಗಿರಿಯ ಮುಡಿ ಶಿವನ ಗುಡಿ, ನಾವೆಲ್ಲ ಪಶುಗಳು, ನಮ್ಮೊಡೆಯ ಆ ಪಶುಪತಿ ಅನ್ನುವ ಭಾವ ಸ್ಥಾಯಿಯಾಗಲಾರಂಭಿಸಿತು. ಓ, ಅಲ್ಲಿ ಕಾಣ್ತದಲ್ಲ, ಅದೇ ನಮ್ಮ ಕೇರಿನಯ್ಯ. ಹಾಂ, ಬಾ ಹೋಗೋಣ. ನಡಿ ಹೋಗೋಣ. ನೀವು ಬರ್ತೀರಾ? ಯಾಕೆ, ನಾನು ಬರಬಾರ್ದಾ? ನೀವೆಲ್ಲಾದ್ರೂ ನಮ್ಮ ಮನೆಗೆ ಬಂದರೆ ನಾಳೆಯಿಂದ ಊರಲ್ಲಿ ಯಾರು ನಮ್ಮ ಕೆಲಸ ಕೊಡಲ್ಲಯ್ಯ. ಸರಿ, ನಿನಗೆ ಮೋಹನ್ ದಾಸ್ ಗಾಂಧಿ ಗೊತ್ತಾ? ಅದು ಅವರು ಯಾರಯ್ಯ? ಅವರು ನಮ್ಮ ದೇಶದ ಬಡವರ, ಅವರು ನಮ್ಮ ದೇಶದ ದೇವರು. ಅವರು ದಕ್ಷಿಣ ಆಫ್ರಿಕಾದ ವರ್ಣಭೇದ ಗೊತ್ತಾಗಲಿಲ್ಲಲ್ಲ, ಜಾತಿ ಭೇದದ ಬಗ್ಗೆ ಹೋರಾಡಿ ನಿಮ್ಮಂಥ ಲಕ್ಷಾಂತರ ಜನರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಅವರು ನಮ್ಮ ದೇಶದ ಪಿತಾಮಹ. ಅವರು ನಿಮ್ಮನ್ನು ಏನಂತ ಕರೀತಾರಯ್ಯ? ಹರಿಜನ ಅಂತ. ಹರಿಜನ ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪ ಅಂತ. ಹೋಗಲಿ ಬಿಡು. ಈಗ ನಿಮ್ಮ ಕೇರಿನಲ್ಲಿ ಯಾರ್ಯಾರು ಇರ್ತಾರೆ? ಇಷ್ಟೊತ್ತಿಗೆಲ್ಲ ಯಾರಿರ್ತಾರಯ್ಯ? ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಸಣ್ಣವು ಪಣ್ಣವು ಇರ್ತವೆ. ಇನ್ನು ಕೆಲವೊಂದೊಂದು ಮೀನು ಹಿಡಿಯೋಕ್ಕೆ, ಏಡಿ ಹಿಡಿಯೋಕ್ಕೆ ಅಂತ ಚಾಟ್ರಿ ಬಿಲ್ ತಗೊಂಡು ಕಾಡಿಗೆಲ್ಲ ಹೋಗಿರ್ತಾರಯ್ಯ. ಶಾಲೆಗೆ? ನಮಗೆಲ್ಲ ಯಾವ ಶಾಲೆನಯ್ಯ? ಸರಿ, ನೀನಿನ್ನು ಹೊರಡು. ಬರ್ತೀನಯ್ಯ. ಮೊದಲಿನಿಂದಲೂ ನನ್ನ ಬದುಕಿಗೆ ನನ್ನದೇ ಆದ ಗುರಿ ಏನಿದೆ ಎಂದು ಪ್ರಶ್ನಿಸಿಕೊಳ್ತಾ ಇದ್ದೆ. ಆದರೆ ಉತ್ತರ ಸ್ಪಷ್ಟವಾಗ್ತಾ ಇರಲಿಲ್ಲ. ಇವತ್ತು ಮುಂಜಾನೆ ನಡೆದ ಈ ಘಟನೆಯಿಂದ ಮನಸ್ಸು ಕಲಕಿ ಹೋಗಿತ್ತು. ಯಾವ ಭೂಮಿಯಲ್ಲಿ ವ್ಯಾಸ ವಾಲ್ಮೀಕಿಯರು ಸಾಹಿತ್ಯದ ಸುಧೆಯನ್ನು ಹರಿಸಿದ್ದರೂ ಅಲ್ಲಿ ಇನ್ನೂ ಅಕ್ಷರಗಳು ಜನರನ್ನು ತಲುಪಿಲ್ಲ. ಎಲ್ಲಿ ರಾಮ, ಶ್ಯಾಮ, ಭೀಮ, ಆಂಜನೇಯರಂಥ ಜ್ಞಾನಿಗಳು ಅವತರಿಸಿದರು ಅಲ್ಲಿ ಜಾತಿ ಇನ್ನೂ ಜೀವಂತ. ಎಲ್ಲಿ ಬುದ್ಧ, ಶಂಕರ, ಬಸವ ಬದುಕಿ ಹೋದರೂ ಅಲ್ಲಿ ಸಮಾನತೆ ಸಾಧ್ಯವಾಗಲಿಲ್ಲ. ಎಂಥ ಸಮಾಜದಲ್ಲಿ ನಾನು ಬದುಕುತ್ತಿದ್ದೇನೆ. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಚಿಂತಿಸಿದೆ. ನನ್ನ ಬದುಕೇನು? ಅದರ ಗುರಿ ಏನು? ನನ್ನ ಓದು, ಅದರ ಋಣ ಯಾರಿಗೆ ಸಮರ್ಪಿತ? ಏನು ಮಾಡಲಿ? ಮಂಜುವನ್ನು ಒಲಿಸಲು? ಆದರೆ ಅದೆಂಥ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಗೆ ಒಂದೇ ಮಹಡಿಯ ಅಡಿ ಬದುಕಿಬಿಟ್ಟೆವು? ಇಲ್ಲ, ಇನ್ನು ಸಾಧ್ಯವಿಲ್ಲ. ಪಾಪ ದೇವಕಿ ಏನೂ ಅರಿಯದ ಮುಗ್ಧೆ. ಇಲ್ಲ, ನನ್ನ ಬದುಕಿನ ಉದ್ದೇಶ ಇಷ್ಟೇ ಇರಲಿಕ್ಕಿಲ್ಲ. ಏನೂ ಅರಿಯದ ಹಳ್ಳಿಯ ಹುಡುಗನ ಎದೆಯಲ್ಲಿ ಅಕ್ಷರಗಳನ್ನು ಬಿತ್ತಿ ಬೆಳೆದು ಹೆಮ್ಮರವಾಗಿಸಿದ ದೈವ
ಇನ್ಯಾವುದೋ ನೀಲಿ ನಕ್ಷೆಯನ್ನು ರೂಪಿಸಿದ್ದಿರಬಹುದು. ನನಗೆ ಈಗ ಅರ್ಥವಾಗುತ್ತಿಲ್ಲ. ಗುರುವೇ, ಕರುಣಿಸು. ನನ್ನ ಹೊಯ್ದಾಡುತ್ತಿರುವ ಬದುಕಿನ ನಾವಿಗೆ ಗುರಿ ತೋರಿಸು. ಹೆದರಿ ತತ್ತರಿಸುತ್ತಿರುವ ಮನಸ್ಸಿಗೆ ಶಾಂತಿ ಕೊಡು. ತಂದೆ, ಸಾಕು ಸಾಕು ಈ ಕ್ಷುಲ್ಲಕ ಬದುಕು ಎಂದು ಅದೆಷ್ಟು ಬಾರಿ ಪ್ರಶ್ನಿಸಿದೆನೋ ತಿಳಿಯೇ. ಅರೆ ಮಂಪರು, ಅರೆ ತೆರೆದ ಕಣ್ಣುಗಳು, ಅದರೆದುರು ನಡೆಯುತ್ತಿರುವ ದೃಶ್ಯ ವೈಭವ. ಅರೆ ಮಂಪರು, ಅರೆ ತೆರೆದ ಕಣ್ಣುಗಳು, ಅದರೆದುರು ನಡೆಯುತ್ತಿರುವ ದೃಶ್ಯ ವೈಭವ. ಅದೇನು ಯುದ್ಧವೋ, ಕಾಳಗವೋ, ಹರಿಯುತ್ತಿರುವ ರುಧಿರಗಳ ಹಳ್ಳ? ಈಜುತ್ತಿರುವ ಜೀವಿಗಳು, ಬೇಡಿ ಕಾಡಿ ಬೆದರಿಸುತ್ತಿರುವ ನಿಶಾಚರಗಳ ಬಳಗ. ಅಯ್ಯೋ, ಇದೇನಿದು? ಸಾವಿನ ಸಂತೆಯ ನಡುವೆ ಯಾರದು? ರಣರಂಗದ ನಡುವೆ ಹೊನ್ನ ಕಿರಣ ಶೋಭಿತ ಪ್ರಜ್ವಲಿಸುವ ಸೂರ್ಯ. ಅದೇನು ಮಾತೋ ಅಥವಾ ಬೋಧನೆಯೋ? ಕೇಳುತ್ತಿರುವ ಗಂಟೆ ಬೇರೆ ಜಾಗಟೆಗಳ ನಡುವೆ ಹೊಮ್ಮುತ್ತಿರುವ ಪಾಂಚಜನ್ಯದ ಧ್ವನಿ. ಮೆಲ್ಲ ಮೆಲ್ಲನೆ ಕದಡಿದ ನೀರು ತಿಳಿಯುವಂತೆ ಮನಸ್ಸು ಶಾಂತವಾಗಿ ವಿಶ್ವ ಚೈತನ್ಯದ ಮಧುರಾಲಿಂಗನದಲ್ಲಿ ಮತ್ತ ಮೆಲ್ಲ ಮೆಲ್ಲನೆ ಕದಡಿದ ನೀರು ತಿಳಿಯುವಂತೆ ಮನಸ್ಸು ಶಾಂತವಾಗಿ ವಿಶ್ವ ಚೈತನ್ಯದ ಮಧುರಾಲಿಂಗನದಲ್ಲಿ ಮತ್ತ ಮುಂಜಾನೆ ಏಳುತ್ತಲೇ ಮನಸ್ಸು ನಲಿವಂತೆ. ಆಹಾ, ನಾಶ ಮಾಡುತ್ತವೆ. ತಿಮ್ಮ, ಅಯ್ಯ, ಕೂತ್ಕೊಳ್ಳು. ನೋಡು, ಎಷ್ಟು ಸುಂದರವಾಗಿದೆಯಲ್ಲ. ಸುಂದರನಾ? ಹುಟ್ಟದಂಗೆ ನಾನು ಇಲ್ಲೇ ಇದ್ದೀವಿ. ಏನು ಸುಂದರ ಇದೆಯಯ್ಯ? ಅದೇ ಕಾಡು, ಅದೇ ಬೆಟ್ಟ. ನೀನು ಹೇಳೋ ಮಾತು ಕೇಳಿದ್ರೆ ಒಂದು ದಾಸರ ಪದ ನೆನಪಾಗತ್ತೆ ನನಗೆ. ಏನು ಪದ ಅಯ್ಯ? ಬಯಲು ಆಲಯದೊಳಗೋ ಆಲಯವೋ ಬಯಲೊಳಗೋ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಈ ಬೆಟ್ಟ ಬಯಲು ಗುಡ್ಡಗಳನ್ನು ನೋಡಿದರೆ ನಿನಗೆ ಸಾಮಾನ್ಯ ಅನ್ನಿಸೋ ಈ ಬೆಟ್ಟ ಬಯಲುಗಳೆಲ್ಲ ನನಗೆ ದೇವರ ಪ್ರತಿರೂಪಗಳಾಗಿ ಕಾಣಿಸ್ತವೆ. ಎಂದೆಲ್ಲ ನಾನು ಈ ಬೆಟ್ಟ ಬಯಲುಗಳಲ್ಲಿ ಕಳೆದು ಹೋಗ್ತೀನೋ ಅಂದೆಲ್ಲ ನಾನು ಮತ್ತೊಮ್ಮೆ ತಾಯಿಯ ಮಡಿಲು ಸೇರಿದ ಹಾಗೆ. ನನ್ನೊಳಗೆ ನಾನು ಇಳಿಯುತ್ತಾ ಎಲ್ಲೋ ಕರಗಿ ಹೋಗ್ತೇನೆ. ಈ ಅನಂತದಲ್ಲಿ, ಅದರಾಚೆಯ ಮೌನದಲ್ಲಿ ನಾನೊಬ್ಬನೇ. ಆ ಕ್ಷಣ ಈ ಮನೆ, ಈ ಸಂಸಾರ, ಈ ಮೌಢ್ಯ ಇವೆಲ್ಲ ಕಳೆದು ವಿಶ್ವ ಚೈತನ್ಯದ ಅನುಭವ ಆಗುತ್ತೆ ನನಗೆ. ತಿಮ್ಮ, ಆನಂದಮಯ ಈ ಜಗಹೃದಯ ಏತಕ್ಕೆ ಭಯ ಮಾಡೋ? ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ. ರವಿ ವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ.
ಶಿವನಿಲ್ಲದೆ ಕವಿ ಕುರುಡನೋ ಕವಿ ಕಾವ್ಯದ ಕಣ್ಣು. ಆನಂದಮಯ ಈ ಜಗಹೃದಯ ಏತಕ್ಕೆ ಭಯಮಾಣೋ. ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣು, ದೇವರ ದಯ ಕಾಣು. ತಿಮ್ಮ, ಅಯ್ಯ ಹೇಳಿ ಹೇಳಿ, ಮನೆಗೆ ಹೋಗೋಣ ಎದ್ದೇಳಿ. ಬಹುಶಃ ಇವತ್ತು ನಾಳೆನ ಅಮಾಸೆ ಇರಬೇಕು. ಎದ್ದೇಳಿ, ಮನೆಗೆ ಹೋಗೋಣ ಎದ್ದೇಳಿ. ನಮ್ಮ ಅಜ್ಜಯ್ಯ ಹೇಳೋನು ಇಲ್ಲಿ ಗಾಳಿ ಕಾಟ ಐತಿ ಅಂತ. ಬರ್ರಿ ಹೋಗೋಣ. ಅಯ್ಯೋ, ನಿನಗೆ ಹಾಗೆ ಅರ್ಥ ಆಯ್ತೇನೋ ತಿಮ್ಮ? ನಂಗೆ ಎಲ್ಲ ಅರ್ಥ ಆಯ್ತು. ನಾಳೆ ಜೋಯಿಸ್ರು ಮನೆಗೆ ಹೋಗಿ ತಾಯ್ತ ಕಟ್ಸ್ಕೊಳಕ್ ಮರಿಬೇಡ್ರಿ. ಎದ್ದೇಳ್ರಿ ಎದ್ದೇಳ್ರಯ್ಯ, ಮನೆಗೆ ಹೋಗೋಣ ಎದ್ದೇಳ್ರಿ. ಬಾರಯ್ಯ. ಅಯ್ಯೋ ಪ್ರಾರಬ್ಧವೇ, ನಡಿ. ಮುಗ್ಧತೆಗಿಂತ ದೊಡ್ಡ ಸೌಂದರ್ಯ ಇಲ್ಲ ಅಂತಾರೆ. ಆದರೆ ಮುಗ್ಧತೆ ಮತ್ತು ಮೌಢ್ಯತೆಯ ನಡುವಿನ ಅಂತರ ಬಹಳ ಚಿಕ್ಕದು. ಒಂದು ಗೆರೆ ದಾಟಿದರೆ ಮುಗ್ಧತೆಯ ಎಲ್ಲೆಗಳನ್ನು ಮೀರಿದ ಹಾಗೆ. ಅದು ಮೌಢ್ಯ, ಕತ್ತಲು, ಭಯ, ಸಂಕಟ. ಮೌಢ್ಯ ಒಂದು ಅಮಲು ಸಂಕಪ್ಪಯ್ಯ. ಒಮ್ಮೆ ಆ ವ್ಯಸನಕ್ಕೆ ಬಲಿಯಾದ್ವಿ ಅಂದರೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ. ಒಂದು ಕಾಲ ಇತ್ತಂತೆ, ಹಾಗಂತಾರೆ, ಇಲ್ಲಿ ಜ್ಞಾನದ ಗಂಗೆ ಹರಿತಿತ್ತಂತೆ. ಸಮಾನತೆಯ ಸ್ವರ್ಗ ಇಲ್ಲೇ ಇತ್ತಂತೆ. ಮುತ್ತು ರತ್ನಗಳನ್ನು ಬಳ್ಳಗಳಲ್ಲಿ ಅಳೆದು ಮಾರ್ತಿದ್ರಂತೆ. ಆದರೆ ಇದೇ ಮಣ್ಣಿನ ಮೇಲೆ ಸಮಾನತೆಯ ಕನಸನ್ನು ಕಂಡ ಕನಸುಗಾರನನ್ನ ಆನೆಯ ಕಾಲಿಗೆ ಕಟ್ಟಿ ಎಳಿಸ್ತಾರೆ. ಅವನ ವಿರೋಧಿಗಳ ಕೈಗೆ ಅಧಿಕಾರದ ಚುಕ್ಕಾಣಿ ಕೊಡ್ತಾರೆ. ಸಂತನೊಬ್ಬನಿಗೆ ಅವನ ಆರಾಧ್ಯ ದೈವನ ದರ್ಶನಕ್ಕೆ ಅವಕಾಶ ಕೊಡದೆ ಆಚೆಗೆ ತಳ್ತಾರೆ. ಇನ್ನೊಬ್ಬ ದಾರ್ಶನಿಕ ಹೇಳ್ತಾನೆ, ಸತ್ಯವಂತರಿಗೆ ಇದು ಕಾಲವಲ್ಲ ಅಂತ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸುಳ್ಳು ಕತೆ, ಯಾವುದು ಇತಿಹಾಸ. ಆ ರಾತ್ರಿ ಶ್ರಾವಣದ ಚೊಗಚೆ ಚಂದ್ರಿಕೆಯ ಬೆಳಕಿನಲ್ಲಿ ಪಶ್ಚಿಮ ಘಟ್ಟದ ಬನ ಬಯಲುಗಳ ಮೇಲೆ ಅತಿಶಯದ ಮಧುರಾನುಭೂತಿಯ ಶ್ರಾವಣದ ಸೋನೆ ತನ್ನ ಬಾಹು ಬಂಧನದಿಂದ ತಬ್ಬಿ ನಿದ್ರಿಸುತ್ತಿದೆ. ಮಲೆನಾಡು ನಿಶೆಯ ಕದಂಬ ಬಾಹುಗಳ ಸುಖ ಸ್ವಪ್ನದಲ್ಲಿ ಮುಳುಗಿ ಇಡುತ್ತಿದೆ. ಗೊತ್ತಿಲ್ಲ, ನನಗೆ ನಿದ್ರೆ ಬಾರದು. ಅದಾವುದೋ ಕಾಣದ ಮಹಾರಾತ್ರಿಯ ಸಂಮೋಹಿಸುವ ಭಾವ ನನ್ನನ್ನು ಕಾಡುತ್ತಿದೆ. ಸುಮ್ಮನೆ ಕುಳಿತು ಯೋಚಿಸುತ್ತಿದ್ದೇನೆ. ಏನಿದು ಬಾಳು? ಏನಿದರರ್ಥ? ಯಾವ ಪುರುಷಾರ್ಥಕ್ಕಾಗಿ ನಾನು ಈ ಪರಿಯ ಬಾಳನ್ನು ಬಾಳುತ್ತಿರುವೆ? ಒಲಿದ ಗೆಳತಿಯನ್ನು ಪಡೆಯಲಾಗಲಿಲ್ಲ. ಜೀವ ಸಖನ ಜೊತೆ ಬದುಕಲಾಗಲಿಲ್ಲ. ಆದರೂ ಬದುಕು ಈ ಅನಿವಾರ್ಯತೆಯ ಸೇತುವೆಯ ಮೇಲೆ ತನ್ನ ಹೆಜ್ಜೆ ಗುರುತುಗಳ ಮೂಡಿಸಿ ಮುಂದೆ ಸಾಗುತ್ತಲೇ ಇದೆ. ಕಾದಿರುವೆ ಒಂದು ಅದಮ್ಯ ಕ್ಷಣಕ್ಕಾಗಿ, ಅದರಿಂದ ಸಂಭವಿಸಬಹುದಾದ ಪ್ರೀತಿಯ ಉತ್ಕಂಠತೆಗಾಗಿ. ಆದರೆ ಅದೆಂದು ಸಂಭವಿಸಬಹುದೋ?
ಭಾವ ಮಾತಾಗಿದೆ ಮಾತೆಲ್ಲವೂ ಮಧುವಾಗಿದೆ ಮೌನ ಮಿತಿ ಮೀರಿ ಮರುಳಾಗಿದೆ ಇರುಳೆಲ್ಲವೂ ಬರಿದಾಗಿದೆ ಆ ಚಂದ್ರ ಮರೆಯಾದ ತಾನೊಬ್ಬನೇ ನಗುವಾಚೆಗೂ ನಗೆಯಾಚೆಗೂ ಈ ಜಗವ ಮರೆತು ನಭದಾಚೆಗೂ ಮೌನವೇ ಮಾತಾಗಿದೆ ಮಾತೆಲ್ಲವೂ ಮಧುವಾಗಿದೆ ತನನನನನ ತನನನನನ ಮನವೇ ನಿನಗೆ ಇದು ತರವೇ ಬರಿದೇ ಒಳಗಳುತ್ತಿರುವೆ ನೀನಿರದೆ ಈ ಒಲವಿದೆ ಬಾ ಇಲ್ಲಿ ಅಂಕುರಿಸು ನನ್ನ ಎದೆಯೊಳಗೆ ನೀನಿರದೆ ಈ ಬಾಳು ಬರಿ ಕೊರಡು ಎನಿಸುತ್ತಿದೆ ನೀನಿರದೆ ಈ ಭೂಮಿ ಬರುಡಾಗಿದೆ ಈ ಭೂಮಿ ಈ ಬಾಳು ಅಳುವಂತಿದೆ ಬಾ ಇಲ್ಲಿ ಅಂಕುರಿಸು ನನ್ನೆದೆಯೊಳಗೆ ತನನನನನ ತನನನನನ ಚೆಲುವಾಗಿದೆ ವನವು ಹಸಿರಾಗಿದೆ ಹೃದಯ ಹಸಿಯಾಗಿ ಮನವೆಲ್ಲ ಗೆಲುವಾಗಿದೆ ದಿನ ದಿನ ದಿನವೂ ನವನವನವೂ ನೀ ಬಂದು ಈ ಬಂಧನ ಸುಖವಾಗಿದೆ ಚೆಲುವೆ ಒಲವೇ ನೀ ನನಗಿರುವೆ ಕ್ಷಣ 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 ಹಿತವಾಗಿದೆ ನೀನಿರಲು ಯುಗ 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 ಮರೆಯಾಗಿದೆ ಮೌನವೇ ಮಾತಾಗಿದೆ ಮಾತೆಲ್ಲವೂ ಮಧುವಾಗಿದೆ ತನನನನನ ತನನನನನ ತನನನನನ
ಬೆಂಕಿಯ ಮೇಲಿನ ದ್ವೇಷದಿಂದ ನೀವು ಕಾದ ಎಣ್ಣೆಯ ಸಹವಾಸಕ್ಕೆ ಕೈ ಹಾಕ್ತಾ ಇದ್ದೀರಿ ಅಂತ ನನಗನ್ನಿಸ್ತಿದೆ ಸಂಕಪ್ಪಯ್ಯ. ಬದುಕು ನಮ್ಮ ಚಿಂತನೆಗೆ, ಅದರೊಂದಿಗೆ ಬಂದ ಆಲೋಚನೆಗೆ, ಕ್ರಿಯಾಶೀಲತೆಯ ಅನಿವಾರ್ಯತೆಗೆ, ಕಾಮದ ಕುತೂಹಲಕ್ಕೆ ಮೀರಿದ್ದು. ಇದೊಂದು ಅನಂತ ವಿಸ್ತರದ ಜೊತೆಗಿನ ನಮ್ಮ ಮುಖಾಮುಖಿ. ನಾವಿಲ್ಲಿ ಕಳೆದು ಹೋದಷ್ಟು ಗಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಸಂಕಪ್ಪಯ್ಯ. ಇದು ನಮ್ಮ ಬದುಕಿನ ದಾರಿ. ಇಲ್ಲಿ ನಡೆದಷ್ಟೂ ದಾರಿ, ಅಳೆದಷ್ಟೂ ಅನಂತ, ಅರಿತಷ್ಟೂ ಹಸಿವು. ಮಾತುಗಳಿಗೆ ಇರೋ ಸಾಧ್ಯತೆ ತುಂಬ ಕಡಿಮೆ ಶೇಷಪ್ಪಯ್ಯ. ನೀವೇ ಹೇಳಿ, ಹಾಗೆ ಅಪರಾತ್ರಿ ಅವಳು ಬಂದು ನಿಂತಾಗ ಬೇಡ ಅಂತ ಬಾಗಿಲು ಮುಚ್ಬೋದಾಗಿತ್ತ? ಏನು ಮಾಡ್ಬೋದಾಗಿತ್ತು ನಾನು? ನೀವೇ ಹೇಳಿ ಶೇಷಪ್ಪಯ್ಯ. ಒಂದು ಕಥೆ ಇದೆ. ಒಂದು ಊರಿನಲ್ಲೊಬ್ಬ ಬ್ರಾಹ್ಮಣ. ಅವನು ಬದುಕಿಗಾಗಿ ತುಂಬ ಕಷ್ಟಪಡುತ್ತಿದ್ದ. ಸ್ವಲ್ಪ ಬಂಗಾರವನ್ನು ತಕ್ಕೊಂಡು ಪಕ್ಕದೂರಿಗೆ ಮಾರಲಿಕ್ಕೆ ಅಂತ ಹೊರಟಿದ್ದ. ಆದರೆ ದಾರಿಯಲ್ಲಿ ಇಬ್ಬರು ದಾರಿ ಹೋಕರು ಅವನಿಗೆ ಜೊತೆಯಾಗ್ತಾರೆ. ಆದರೆ ಕಾಡಿನ ಅರ್ಧ ದಾರಿಲಿ ಅವನಿಗೆ ಗೊತ್ತಾಗತ್ತೆ ಅವನ ಜೊತೆಯಾಗಿದ್ದು ಇಬ್ಬರು ಕಳ್ಳರು ಅಂತ. ಅವರಿಂದ ತಪ್ಪಿಸ್ಕೊಂಡು ಓಡೋಕ್ ಶುರು ಮಾಡ್ತಾನೆ. ಅವರೂ ಅಟ್ಟಿಸ್ಕೊಂಡು ಬರ್ತಾರೆ. ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ಗುಡಿಸಲು. ಅಲ್ಲೊಬ್ಬ ಸಂತ ಧ್ಯಾನ ಮಾಡ್ತಾ ಕೂತಿದ್ದ. ಈ ಬ್ರಾಹ್ಮಣ ಅವನು ಧ್ಯಾನ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಅವನ ಸಮಸ್ಯೆನ ಹೇಳಿ, ಅವರೇನಾದರೂ ಬಂದರೆ ನಾನಿಲ್ಲಿ ಬಂದಿಲ್ಲ ಅಂತ ಸಂತನತ್ರ ಹೇಳಿ ಗುಡಿಸಿಲ ಒಳಗಡೆ ಸೇರ್ಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಹೇಳ್ದಾಗೆ ಆ ಕಳ್ಳರಿಬ್ರು ಗುಡಿಸಲಿನ ಹತ್ರ ಬರ್ತಾರೆ. ಬಂದು ಆ ಸನ್ಯಾಸಿ ಹತ್ರ ಕೇಳ್ತಾರೆ, ಇಲ್ಲಿ ಯಾರಾದರೂ ಒಬ್ಬ ಬ್ರಾಹ್ಮಣ ಬನ್ನ ಅಂತ. ಈಗ ಹೇಳಿ ಸಂಕಪ್ಪಯ್ಯ. ಆ ಸಾಧು ಏನ್ ಮಾಡಬೇಕು ಅಂತ. ಆ ಬ್ರಾಹ್ಮಣ ಒಳಗಡೆ ಇದ್ದಾನೆ ಅಂದ್ರೆ ಸತ್ಯ ಹೇಳ್ದಾಗತ್ತೆ. ಆದರೆ ಆ ಬ್ರಾಹ್ಮಣ ಸಂಕಷ್ಟಕ್ಕೊಳಗಾಗ್ತಾನೆ. ಇಲ್ಲ, ನಾನು ನೋಡಿಲ್ಲ ಅಂದ್ರೆ ಸುಳ್ಳು ಹೇಳ್ದಾಗತ್ತೆ. ಧರ್ಮಕ್ಕಪಚಾರ. ಹೇಳಿ, ಆ ಸಾಧು ಏನ್ ಮಾಡಬೇಕು ಅಂತ. ಇದಕ್ಕೆ ಧರ್ಮ ಸಂಕಟ ಅಂತಾರೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಈ ಥರದ ಸಂದಿಗ್ಧತೆಗೆ ಒಳಗಾಗಿರ್ತಾರೆ. ಆಗ ಯಾವುದೇ ಸಂಬಂಧಿ ಗೆಳೆಯ ಸಹಾಯಕ್ಕೆ ಬರೋದಿಲ್ಲಪ್ಪ. ಆಗ ಸಹಾಯಕ್ಕೆ ಬರೋದೇ ಶಾಸ್ತ್ರ ಪ್ರಮಾಣ. ಅದನ್ನೂ ಕೂಡ ನಮ್ಮ ಗೆಳೆಯರು ಅವರು ಇವರಿಗೆ ಹೇಳಿದ್ರೆ ತಮ್ಮ ಮೂಗಿನ ನೇರಕ್ಕೆ ತಕ್ಕಂತೆ ಹೇಳ್ತಾರೆ. ಒಟ್ಟು ಶಾಸ್ತ್ರ ಏನಿದೆಯೋ ಅದೇ ಥರ ಹೇಳೋದಿಲ್ಲ. ಇರಲಿ ಬಿಡು, ಮುಂದಿನದನ್ನ ಆಮೇಲೆ ನೋಡೋಣ. ಅವರು ತಮ್ಮ ಮನಸ್ಸಲ್ಲಿ ಏನಿಟ್ಕೊಂಡಿದ್ದಾರೋ ಗೊತ್ತಿಲ್ಲ ಸಂಕಪ್ಪಯ್ಯ. ನಾನೇ ಗಾಡಿ ಗೊತ್ತು ಮಾಡಿ ಕಳಿಸಿದ್ರು ಉತ್ತರವಿಲ್ಲ. ಇಲ್ಲಿ ದೇವಕಿ ಅವಳು ಕೂಡ ಏನು ಅಂತ ಹೇಳ್ತಿಲ್ಲ. ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಸಂಕಪ್ಪಯ್ಯ. ಅವಳು ಸಹ ಒಂದು ತಿಂಗಳಾಯ್ತು. ಶಾನ್ಭೋಗ್ರ ಮಗಳು, ತಾಯಿ ಇಲ್ಲದ ಹುಡುಗಿ, ಆದರೆ ಇಡೀ ಊರಿಗೆ ಮಗಳಾಗಿದ್ಲು. ಈಗ ಈ ವಿಷಯ ತಿಳಿದ್ರೆ ಊರಿನ ಜನ ಏನಂತಾರೆ? ಊರಿಗೆ ನ್ಯಾಯ ಹೇಳೋ ಮನೆಯಲ್ಲಿ ಹೀಗಾಯಿತು ಅಂತ.
ಆಡುವ ಬಾಯಿಗಳ ಬಗ್ಗೆ ಹೆಚ್ಚು ಯೋಚಿಸಬೇಡಿ. ಅವರ ಮುಂದಿನ ಬದುಕು ಹೇಗೆ ಅದನ್ನು ಯೋಚನೆ ಮಾಡಿ ಸಾಕು. ಏನು ಹೇಳೋದು? ವಿಷಯ ಏನು ಅಂತ ಕೇಳಿದ್ರೆ ದೇವಕಿ ಬಾಯಿ ಬಿಡ್ತಿಲ್ಲ. ಅಲ್ಲಿ ಅವನು ಕೂಡ ಸುದ್ದಿ ಕೊಡ್ತಿಲ್ಲ. ದೇವ್ರು ಏನು ದಾರಿ ತೋರಿಸ್ತಾನೋ. ಇದೂ ಸಹ ಒಂದು ಸುಯೋಗದ ರೀತಿ ನನಗೆ ಭಾಸವಾಗ್ತಾ ಇದೆ. ಯಾಕೆಂದರೆ ಇಲ್ಲಿವರೆಗೆ ನಾನು ಮಾತ್ರ ಆಕೆನ ಪ್ರೀತಿ ಮಾಡ್ತಾ ಇದ್ದೆ ಅಂದ್ಕೊಂಡಿದ್ದೆ. ಆದರೆ ಈಗ ಅವಳ ನಡವಳಿಕೆಗಳನ್ನು ನೋಡಿದರೆ ನನಗೂ ಅನುಮಾನ ಬರ್ತಾ ಇದೆ. ಬಹುಶಃ ಅವಳು ನನ್ನ ಬಗ್ಗೆ ಹೀಗೆಯೇ ಭಾವಿಸುತ್ತಿರಬಹುದು. ಆದರೆ ಯಾರ ಬಳಿಯೂ ಹೇಳಿಕೊಳ್ಳಲಾರದ ಸ್ಥಿತಿಯಲ್ಲಿ ಮಂಜುವಿನ ಮದುವೆಗೆ ಒಪ್ಪಿಕೊಂಡಿರಬಹುದು. ಯಾಕೋ ಏನು ನನ್ನ ಇಷ್ಟಪಡ್ತಾ ಇರಬಹುದು ಅನ್ನೋ ಭಾವನೆಯೇ ನನಗೆ ಪುಳಕಿತಗೊಳಿಸ್ತಾ ಇತ್ತು. ಒಂದು ರೀತಿಯಲ್ಲಿ ನಮ್ಮಿಬ್ಬರನ್ನು ಬೆರೆಸಲು ದೈವವೇ ಮಾಡಿದ ಯೋಜನೆ ಇದು ಅನ್ನಿಸತೊಡಗಿ ಮನಸ್ಸು ಹೂವಾಗಿ ಹೃದಯ ಹಗುರಾಗಿ ನಡೆಯುವ ಹೆಜ್ಜೆಗಳು ಹಗುರ ಅನ್ನಿಸತೊಡಗಿದ್ದು. ನಿಮ್ಮ ಮನಸ್ಸೊಳಗೆ ಏನಿದೆ ಅಂತ ಅದನ್ನ ನೇರವಾಗಿ ಹೇಳಿ ಸಂಕಪ್ಪಯ್ಯ. ನಾನು ದೇವಕಿನ ಮೋಹಿಸಿದ್ರೆ ತಪ್ಪ ಶೇಷಪ್ಪಯ್ಯ? ಯಾಕೆ ಹಾಗೆ ನಗ್ತಾ ಇದ್ರಿ ಶೇಷಪ್ಪಯ್ಯ? ಸಂಕಪ್ಪಯ್ಯ, ಈ ಓದು ಅಭ್ಯಾಸ ಇವುಗಳೆಲ್ಲ ಜಗತ್ತನ್ನ ಹತ್ತಿರದಿಂದ ನೋಡೋ ವಿಮರ್ಶೆ ಮಾಡೋ ಅವಕಾಶ ಕೊಡುತ್ತೆ ಅನ್ನೋದೇನೋ ನಿಜ. ಆದರೆ ಅದರೊಂದಿಗೆ ಇಡೀ ಸ್ವಾತಂತ್ರ್ಯವನ್ನು ಅದರೊಂದಿಗಿನ ಸ್ವಾರ್ಥವನ್ನೂ ಕಲಿಸಿಬಿಡುತ್ತೇನೋ ಅನಿಸುತ್ತೆ. ಇದು ಸ್ವಾರ್ಥ ಅಲ್ಲ ಶೇಷಪ್ಪಯ್ಯ, ಸಮಾಜದ ಜೊತೆಗೆ ಮುಖಾಮುಖಿಯಾಗೋ ಧೈರ್ಯ. ಇತ್ತೀಚೆಗೆ ಧೈರ್ಯ, ಮಂಡುತನ ಇದೆರಡರ ನಡುವೆ ಅಂತರಗಳು ಬಹಳ ಕ್ಷೀಣ ಅಂತ ಅನಿಸುತ್ತೆ ನನಗೆ ಸಂಕಪ್ಪಯ್ಯ. ನೇರವಾಗಿ ಹೇಳಿ ಶೇಷಪ್ಪಯ್ಯ, ನಾನು ಪ್ರೀತಿಸಿದ ಹುಡುಗಿಯನ್ನ ನನ್ನ ತಮ್ಮ ಮದುವೆಯಾದ. ಆಗ ನಾನು ಅಡ್ಡಿಯಾಗಲಿಲ್ಲ. ಈಗ ಆಕೆಯೇ ಬಂದು ನನ್ನ ಬಳಿ ಆಶ್ರಯ ಕೇಳಿದಾಗ ನಾನು ಬೇಡ ಅನ್ನೋಕ್ಕಾಗತ್ತೆಯೇ? ಆಶ್ರಯ, ಬಾಳು, ಅವಕಾಶ, ಬದುಕು, ಸಮಾನತೆ ಇವೆಲ್ಲ ಬರೀ ಕ್ಲೀಶೆಯ ಪದಗಳು ಸಂಕಪ್ಪಯ್ಯ. ಇದರ ಮೂಲ ಹುಡ್ಕೊಂಡು ಹೋದ್ರೆ ಅಲ್ಲಿ ಕಾಣೋದು ಬರೀ ಕಾಮ ಮಾತ್ರ. ಶೇಷಪ್ಪಯ್ಯ, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಿ. ಇಲ್ಲ ಇಲ್ಲ, ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನು ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ಕೇವಲ ಕಾಮಕ್ಕಾಗಿ ದೇವಕಿಯನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತನಾ?
ಅದೇ ಅಂತಾನೆ ಅರ್ಥ. ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಒಂದು ಹುಡುಗಿ ಮೊದಲ ಭೇಟಿಯಲ್ಲೇ ನಿಮ್ಮನ್ನು ಆಕರ್ಷಿಸ್ತಾಳೆ ಅಂದರೆ ಅದು ಪ್ರೇಮನ? ಹಾಗಾದ್ರೆ ಒಂದು ಹೆಣ್ಣು ಅಂದರೆ ಬರೀ ಸೌಂದರ್ಯ ಮಾತ್ರನ? ಅದನ್ನ ಮೀರಿದ ಆಕೆಯ ಚಿಂತನಶೀಲತೆ, ಅರಿವು, ವ್ಯಾವಹಾರಿಕ ಕೌಶಲ್ಯ, ಇದಕ್ಕರ್ಥನೇ ಇಲ್ವಾ? ಹಾಗಂದ್ರೆ ದೈವಿಕವಾದ ಒಂದು ಸಾಂಗತ್ಯ, ವಿಧಿಲಿಖಿತ ಭಾವ, ಬಾಂಧವ್ಯ ಇದೆಲ್ಲ ಸುಳ್ಳ? ಇವೆಲ್ಲ ಮಾತಲ್ಲಿ ಸಂಕಪ್ಪಯ್ಯ. ನನ್ನ ದೃಷ್ಟಿಲಿ ಈ ಪ್ರಥಮ ಅನುರಾಗ, ಮೊದಲ ನೋಟ ಇವೆಲ್ಲ ಬರೀ ಸುಳ್ಳು. ಕಾಮ, ಅದರ ಅಭಿವ್ಯಕ್ತತೆ, ಹರಯ ಇವಷ್ಟೇ ಅದರಲ್ಲಿ ವ್ಯಕ್ತ ಆಗುವಂಥದ್ದು. ನೀವದಕ್ಕೆ ಯಾವುದೇ ಹೆಸರು ಕೊಡಿ, ಅವು ನಮ್ಮ ಬಯಕೆಯ ಬೇರೆ ಬೇರೆ ರೂಪಗಳು ಮಾತ್ರ. ಶೇಷಪ್ಪಯ್ಯ, ನೀವು ಇಷ್ಟು ನೀಚವಾಗಿ ಯೋಚಿಸ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. ಆಲೋಚನೆಗಳನ್ನು ಹೊತ್ತು ಬದುಕೋದು, ಅದನ್ನು ಚಿಂತಿಸಿ ಅನುಷ್ಠಾನಕ್ಕೆ ತರೋದು ತುಂಬ ಕಷ್ಟ. ಮನಸ್ಸು ಮತ್ತು ಹೃದಯಗಳ ನಡುವೆ ಸಂಘರ್ಷ ಏರ್ಪಟ್ಟಾಗ ಮಾತು ಕ್ರೂರ ಆಗತ್ತೆ. ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಇದೆ, ನಾನು ಮನೆ ಸೇರ್ಕೋತೀನಿ ಸಂಕಪ್ಪಯ್ಯ. ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದು, ಆವ ಜೀವದ ಭಾವ ಅದಾವ ರೀತಿಯದು ಯಾರು ಬಲ್ಲರು? ಗಿಡವಾಗಿ, ಮರವಾಗಿ, ಖಗವಾಗಿ, ಮಿಗವಾಗಿ ಜೀವ ಜಡ ರೂಪಗಳಲ್ಲಿ ಹೊಮ್ಮುವ ಆ ಸೃಷ್ಟಿಯ ಲೀಲಾ ವಿನೋದನ ಬಗೆ ಅದೆಂತಹುದು ಬಲ್ಲವರಾರು? ಇಲ್ಲದಿದ್ದರೆ ಸುಮ್ಮನೆ ಸಾಹಿತ್ಯ, ಪ್ರಕೃತಿ ಅಂತ ಮರೆತು ಹೋಗಿದ್ದ ನನ್ನಲ್ಲಿ ದೇವಕಿಯ ಚಿತ್ರವನ್ನು ಮೂಡಿಸಿ, ನನ್ನಲ್ಲಿ ಪ್ರೇಮಾಂಕುರದ ರಸ ನಿಮಿಷಗಳ ಭಾವ ತೀವ್ರತೆಗೆ ಒಡ್ಡಿ ಅದನ್ನು ಕೆಡಿಸಿ ಇನ್ಯಾವುದೋ ಸಮಾಜೋದ್ಧಾರದ ಕಡೆ ಮನ ಹೊರಳಿಸಿ ಈಗ ಮತ್ತೆ ಅದೇ ಬಯಕೆಯ ಹೊಸ ಹೊರತಿಯನ್ನು ತರುತ್ತಿದೆ. ಏನೀ ಭಾವ? ಆಷಾಢದ ಬೈಗುಗಪ್ಪಿನಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ಏರಿ ಬರುವ ಆ ಮೇಘ ಮಾಲೆಗಳ ಒಡಲಲ್ಲಿ ಇನ್ಯಾವುದೋ ಹನಿ ಹನಿಯುವ ಭಾವ ತೀವ್ರತೆ. ತಿಮ್ಮಪ್ಪಯ್ಯ, ಓಯ್ ತಿಮ್ಮಪ್ಪಯ್ಯ! ಓ ಸಂಕಪ್ಪಯ್ಯ, 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 ನಿಮ್ಮನ್ನು ನೋಡಿದ್ದು ಸಾಕ್ಷಾತ್ ದೇವರ ದರ್ಶನ ತರ ಆಯ್ತು. ನಮಸ್ಕಾರ. ದೂರ ಹೊರಟ್ರಿ? ದೂರ ಎಲ್ಲಿ ಸ್ವಾಮಿ, ಮೇಲಿನ ಮನೆಗೆ ಹೋಗಿದ್ದೆ. ದೇವಕಿ ಮಂಜಪ್ಪಯ್ಯನ್ ನೋಡ್ಕೊಂಡು ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬರ್ತಿದ್ದೆ. ಮೇಲಿನ ಮನೇಲಿ
ದೇವಕಿನ? ಹಾ ಸಂಕಪ್ಪಯ್ಯ, ಮೊನ್ನೆ ಮಂಜುನೇ ಬಂದು ತಮ್ಮಂತ ಹಿರಿಯರ ಆಶೀರ್ವಾದದಿಂದ ಕ್ಷಮೆ ಕೇಳಿ ಹೆಂಡತಿನ ಮನೆ ಕರ್ಕೊಂಡು ಹೋದ. ಮನೆಗೆ ಹೋಗಿದ್ದೆ ನೋಡಿ, ಆನಂದ ಆಯ್ತು ಸಂಕಪ್ಪಯ್ಯ. ಎಲ್ಲ ನಿಮ್ಮ ಆಶೀರ್ವಾದದಿಂದ. ತಾವು ಜ್ಞಾನಿಗಳು, ತಮ್ಮಂತವ್ರ ಆಶೀರ್ವಾದದಿಂದ. ಸಾಕು ಸಾಕು ಮಾಡಿ ತಿಮ್ಮಪ್ಪಯ್ಯ. ಆಯ್ತು ಆಯ್ತು, ಬರ್ತೀನಿ. ಸಂಕಪ್ಪಯ್ಯ, ತಿಮ್ಮಪ್ಪಯ್ಯ, ತಮ್ಮ ಆಶೀರ್ವಾದದಿಂದ ತಾವು ಹೊರಡಿ, ದಯಮಾಡಿ ಹೊರಡಿ. ರಾವಣನ ನೋಡುತ್ತಾ ಧಿಂ ತಕ ಧಿಂ ಹೊರಡಿ. ಸಾಕು ಸುಮ್ಮನಿರಿ ಶೇಷಪ್ಪಯ್ಯ, ನನ್ನ ಸಂಕಟ ನನಗೆ. ಸಂಕಪ್ಪಯ್ಯ, ನಿಮಗೆ ಆ ತಿಮ್ಮಪ್ಪಯ್ಯನವ್ರ ಮಾತೇ ಸರಿ. ನಗು ಸಾಕು, ಕಷಾಯ ತಗೊಳ್ಳಿ. ಸಂತೋಷ. ಯಾರಿಗೆ ಬೇಕು ಮಾತು ಮಾತಿಗೆ ಅವರ ಗೌರವ? ನನಗೆ ಬೇಕಾದದ್ದು ಪ್ರೀತಿ, ಅವರ ಬೂಟಾಟಿಕೆಯ ಮಾತುಗಳಲ್ಲ. ಈ ಓದು, ಅಧ್ಯಯನ, ವಿದ್ಯಾಭ್ಯಾಸ ಇವೆಲ್ಲವೂ ಈ ಜಗತ್ತಿನಿಂದ ನನ್ನನ್ನು ದೂರ ಮಾಡೋದಾದರೆ ಅದಕ್ಕೆ ನನ್ನ ಧಿಕ್ಕಾರ. ನನಗೆ ನನ್ನದೇ ಆದ ಕನಸುಗಳಿರಲ್ವಾ? ಆಸೆ ಆಕಾಂಕ್ಷೆಗಳಿರೋದಿಲ್ವಾ? ನನ್ನದೇ ಆದ ಒಂದು ಜೀವನ ಇರೋದಿಲ್ವಾ? ಸುತ್ತಮುತ್ತಲ ಜಗತ್ತನ್ನು ನೋಡಿದಾಗ ನನಗೂ ಹಾಗಿರಬೇಕು ಅಂತ ಅನ್ನಿಸೋದಿಲ್ವಾ? ಬೇಡ ಶೇಷಪ್ಪಯ್ಯ, ಬೇಡ. ಈ ಥರದ ಜೀವನ, ಈ ಪರಿಯ ಬದುಕು ನನಗೆ ಬೇಡ. ಸಂಕಪ್ಪಯ್ಯ, ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ಎಲ್ಲರ ರೀತಿ ಅಲ್ಲ, ಹಾಗೆ ಬದುಕೋದಕ್ಕಾಗೋದೂ ಇಲ್ಲ. ಎಲ್ಲರಂತೆ ನೀವು ಬದುಕೋದಕ್ಕೆ ಸಾಧ್ಯನೂ ಇಲ್ಲ. ಆ ನಿಮ್ಮ ಜಗತ್ತು ಈ ಐಹಿಕ ಸುಖಗಳನ್ನು ಮೀರಿದ್ದು. ನಿಮ್ಮ ಜೀವನ ಯಾತ್ರೆ ತುಂಬಾ ದೀರ್ಘವಾಗಿದೆ. ಸಾಧಿಸಬೇಕಾದ ಗುರಿ, ಗಮ್ಯ ಎರಡೂ ಬೇರೆ ಇದೆ. ಯೋಚನೆ ಮಾಡಿ, ಆಲೋಚನೆ ಮಾಡಿ. ಸಾಧಕನ ಹಾದಿ ಯಾವತ್ತಿದ್ರೂ ಒಂಟಿನೇ, ಏಕಾಂಗಿ ಪಯಣ. ದೇವ 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 ದೇವ. ವಿಷಯವೆಂಬ ಹಸುರ ತಂದು, ವಿಷಯವೆಂಬ ಹಸುರ ತಂದು ನನ್ನ ಮುಂದೆ ಪಸರಿಸದಿರೆಯ. ಪಶುವೇನ ಬಲ್ಲದು ಹಸುರೆಂದೇಳಿಸುವುದು, ಪಶುವೇನ ಬಲ್ಲದು ಹಸುರೆಂದೇಳಿಸುವುದು. ಸಂಗಮ ದೇವ 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 ಕೂಡಲ ಸಂಗಮ ದೇವ.
ವಿಷಯದ ಹಿತನ ಮಾಡಿ ಭಕ್ತಿ ರಸವಾದಣಿಯೇ ಮೇಯಿಸಿ ವಿಷಯದ ಹಿತನ ಮಾಡಿ ಭಕ್ತಿ ರಸವಾದಣಿಯೇ ಮೇಯಿಸಿ ಸುಗುತಿಯಂಬಾವುದಕವೆರೆದು ನೋಡಿಸಲಹಯ್ಯ ತಂದೆ ನುಡಿಸಲಹಯ್ಯ ಸುಗುತಿಯಂಬಾವುದಕವೆರೆದು ನೋಡಿಸಲಹಯ್ಯ ತಂದೆ ನುಡಿಸಲಹಯ್ಯ ನೋಡಿಸಲಹಯ್ಯ ತಂದೆ ನೋಡಿಸಲಹಯ್ಯ ನೋಡಿಸಲಹಯ್ಯ ತಂದೆ ನೋಡಿಸಲಹಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಏಕಾಂಗಿಯಾದ ಪಯಣ, ಎಲ್ಲಿ ಎತ್ತ ಏನು ಎಂಬ ಗುರಿ ಇಲ್ಲದ ಬದುಕು. ಕಾಲ ಸರಿದು ಸುಮಾರು 1 ಪಕ್ಷವೇ ಕಳೆದಿರಬಹುದು. ಆಗ ತಲುಪಿದ ಸುದ್ದಿ, ತಮ್ಮ ಮಂಜು ಕ್ಷಯದಿಂದ ಕಾಲಮರಣಕ್ಕೆ ತುತ್ತಾಗಿದ್ದು. ಮತ್ತೆ ಮೇಲಿನ ಮನೆಗೆ ಪ್ರವೇಶ, ಅದೇ ಮನೆ, ಅದೇ ಸಂಬಂಧಗಳು. ಆದರೆ ಮಂಜು ಇಲ್ಲ. ನಾಡಿಗೆ ಕಾರ್ತೀಕ ಕಾಲಿಟ್ಟಿದೆ. ಪರಿಸರಕ್ಕೆ ಹಳೆಯ ನೋವುಗಳು ಮಾಸಿ ದೇವಕಿ ಸಹ ಎಂದಿನಂತೆ ಹರ್ಷಚಿತ್ತಳಾಗಿದ್ದಾಳೆ. ಎಂದಿನಂತೆ ಇಲ್ಲ ಇಲ್ಲ, ನನಗಾಗಿ ಹರ್ಷಚಿತ್ತಳಾಗಿದ್ದಾಳೆ. ಹೌದು, ನಮ್ಮ ಅಮರ ಪ್ರೇಮದ ಸಂಕೇತ ಅವಳು. ಇಲ್ಲದಿದ್ದರೆ ಇಷ್ಟೆಲ್ಲ ಅವಘಡಗಳು ಯಾಕೆ ಸಂಭವಿಸಿರಬೇಕು? ಮಂಜು ಯಾಕೆ ಕಾಲವಾದ? ನನಗಾಗಿ ಮತ್ತು ದೇವಕಿಗಾಗಿ. ದೈವಕ್ಕೆ ಅವರೀರ್ವರ ವಿವಾಹ ಇಷ್ಟ ಇರಲಿಲ್ಲ. ಇದೆಲ್ಲ ಮನುಷ್ಯರ ನಡುವಿನ ಸಂಬಂಧಗಳು. ದೈವ ನನಗಾಗಿಯೇ ಎಲ್ಲ ಅಡೆತಡೆಗಳನ್ನು ಕಳೆದು ಒಂದೇ ಮನೆ, ಒಂದೇ ಮಹಡಿಯ ಕೆಳಗೆ ನಮ್ಮನ್ನು ಇಟ್ಟಿದೆ. ನಾಳೆಯೇ ಅವಳನ್ನು ಸಮೀಪಿಸಿ ನನ್ನ ಪ್ರೇಮವನ್ನು ಹೇಳಿಕೊಳ್ಳಬೇಕು. ಹೇಳಿಕೊಳ್ಳದೇನು? ಅವಳೂ ಸಹ ನನಗಾಗಿಯೇ ಕಾದಿರುವಾಗ ಈಗ ನಮ್ಮ ನಡುವೆ ಯಾರೂ ಇಲ್ಲ. ನಾನು, ದೇವಕಿ. ನಾಳೆ ತಿಳಿಸಿಬಿಡಬೇಕು. ನಾಳೆ ಯಾಕೆ? ಹಿಂದೆ ಯಾಕೆ ಆಗಬಾರದು? ಸರಿ, ಹಿಂದೆ. ಈ ಗಳಿಗೆ ಕೋಣೆಯಲ್ಲಿ ದೀಪ ಒಯ್ಯುತ್ತಿದೆ. ಬಹುಶಃ ದೇವಕಿ ಮಲಗಿಲ್ಲ. ಮಲಗಲು ಹೇಗೆ ಸಾಧ್ಯ? ನನ್ನ ನಿದ್ದೆ ಹೀಗೆ ಹಾಳಾಗಿರುವಾಗ. ಸರಿ, ಇದೇ ಸಮಯ. ಹೋಗಿ ವಿಷಯವನ್ನು ತಿಳಿಸಿಬಿಡಬೇಕು. ಓ ಚಂದ್ರನೇ, ನಿನ್ನ ನಿಲೀಮಿತ ಕಣ್ಣುಗಳು ಒಮ್ಮೆ ಮುಚ್ಚಿಡು. ಅವು ಮಂದ ಮಾರುತ್ತವೆ, ನೀನು ಸ್ವಲ್ಪ ಮೆಲ್ಲನೆ ಬೀಸು. ಅವಳ ಈಗು ಸಿರಿತಾಗಿ ನನ್ನ ಎದೆ ಕವಿತ ನಿಂತು ಹೋಗಿತು. ಏನನ್ನಯ್ಯ?
ನಮಸ್ಕಾರ. ಮುಖ್ಯಾಂಶಗಳು. ಲಾಕ್ಡೌನ್ ಪರಿಣಾಮಕಾರಿ ಜಾರಿ ಹಾಗೂ ಅಗತ್ಯ ಸೇವೆ ನಿರ್ವಹಣೆ. 3 ಸಚಿವರ ಗುಂಪು ರಚಿಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆದೇಶ. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಜಾರಿಯಲ್ಲಿರುವ ಲಾಕ್ಡೌನ್ ಪರಿಣಾಮಕಾರಿ ಜಾರಿ ಹಾಗೂ ಅಗತ್ಯ ಸೇವೆಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇಂದು 3 ಸಚಿವರ ಗುಂಪುಗಳನ್ನು ರಚಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಕಂದಾಯ ಸಚಿವ ಆರ್ ಅಶೋಕ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ 3 ಸಚಿವರ ಗುಂಪಿನ ನೇತೃತ್ವ ವಹಿಸಿಕೊಂಡಿದ್ದಾರೆ. ಅಗತ್ಯ ವಸ್ತುಗಳ ಸರಬರಾಜು, ಕೃಷಿ ಮತ್ತು ತೋಟಗಾರಿಕೆ ವಸ್ತುಗಳ ಸರಬರಾಜಿನಲ್ಲಿ ವ್ಯತ್ಯಯ ಆಗದಂತೆ ನೋಡಿಕೊಳ್ಳಲು ಉಪಮುಖ್ಯಮಂತ್ರಿ ಅಶ್ವತ್ಥನಾರಾಯಣ ನೇತೃತ್ವದಲ್ಲಿ ಸಚಿವರ ಗುಂಪು ರಚಿಸಿದ್ದು, ಈ ಗುಂಪಿನಲ್ಲಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ತೋಟಗಾರಿಕೆ ಸಚಿವ ಕೆ ನಾರಾಯಣಗೌಡ, ಜಾರಿ ಹಾಗೂ ಅಗತ್ಯ ಸೇವೆ ನಿರ್ವಹಣೆ. 3 ಸಚಿವರ ಗುಂಪು ರಚಿಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆದೇಶ. ಕೋವಿಡ್-19 ಬೆಂಗಳೂರು ನಗರ, ಮೈಸೂರು ಸೇರಿ ದೇಶಾದ್ಯಂತ 170 ನಾನು ಹೊರಡ್ತಾ ಇದ್ದೀನಮ್ಮ. ಕೇಂದ್ರ ಸೋಂಕು ತಡೆಗೆ ಅದು ಸದ್ಯ ಆಗೋಂಗೆ ಕಾಣಿಸ್ತಾ ಇಲ್ಲಮ್ಮ. ಒಂದು ಕೆಲಸ ಮಾಡೋಣ, ನಾನು ಬೆಂಗಳೂರು ಬರ್ತೀನಿ, ಒಟ್ಟಿಗೆ ಕೂರೋಣ, ತಜ್ಞ ವೈದ್ಯರಿಂದ ಚಿಕಿತ್ಸೆ. ಡಾಕ್ಟರ್ ಕೆ ಡಿಸ್ಕಸ್ ಮಾಡೋಣ, ಆಮೇಲೆ ಏನು ಮಾಡ್ಬೋದು ಅಂತ ಹೇಳಿ ಇಬ್ಬರು ಒಟ್ಟಿಗೆ ತೀರ್ಮಾನ ತಗೊಂಡು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆಗೆ ಅವಕಾಶ, ಸಾಮಾಜಿಕ ಅಂತರ ಕಾಯ್ದುಕೊಂಡು ರಾಜ್ಯ. ಅದು ದೊಡ್ಡ ಕತೆ, ಬಂದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಓಕೆನಾ? ಓಕೆ, ಐ ಆಮ್ ಲೀವಿಂಗ್ ನೌ, ಬಾಯ್. ವೃತ್ತ ಶೌಚಂ, ಮನಃಶೌಚಂ. ನಡತೆಯಲ್ಲಿ ಶುಚಿತ್ವ, ಮನಸ್ಸಿನ ಶುಚಿತ್ವ ಇವು ತೀರ್ಥ ಕ್ಷೇತ್ರ ದರ್ಶನಾದಿಗಳಿಗಿಂತ ಮಿಗಿಲಾದವು. ಆದರೆ ಜ್ಞಾನದಿಂದ ಹೊಂದುವ ಶುಚಿತ್ವವು ಇವೆಲ್ಲಕ್ಕಿಂತ ಶ್ರೇಷ್ಠವಾದುದು. ವಿಷಯವೆಂಬ ಹಸುರ ತಂದು, ವಿಷಯವೆಂಬ ಹಸುರ ತಂದು ನನ್ನ ಮುಂದೆ ಪಸರಿಸದಿರೆಯ. ಪಶುವೇನ ಬಲ್ಲದು ಹಸುರೆಂದೇಳಿಸುವುದು, ಪಶುವೇನ ಬಲ್ಲದು ಹಸುರೆಂದೇಳಿಸುವುದು. ದೇವ ದೇವ ಕೂಡಲ ಸಂಗಮ ದೇವ, ದೇವ ದೇವ ಕೂಡಲ ಸಂಗಮ ದೇವ. ವಿಷಯದಹಿತನ ಮಾಡಿ ಭಕ್ತಿರಸವಾದಣಿಯೇ ಮೇಯಿಸಿ, ವಿಷಯದಹಿತನ ಮಾಡಿ ಭಕ್ತಿರಸವಾದಣಿಯೇ ಮೇಯಿಸಿ. ಸುಗ
ಸುಗುತಿಯಂಬಾವುದಕವೆರೆದು ನೋಡಿಸಲಹಯ್ಯ ತಂದೆ ನೋಡಿಸಲಹಯ್ಯ ಸುಗುತಿಯಂಬಾವುದಕವೆರೆದು ನೋಡಿಸಲಹಯ್ಯ ತಂದೆ ನೋಡಿಸಲಹಯ್ಯ ನೋಡಿಸಲಹಯ್ಯ ತಂದೆ ನೋಡಿಸಲಹಯ್ಯ ನೋಡಿಸಲಹಯ್ಯ ತಂದೆ ನೋಡಿಸಲಹಯ್ಯ